Good morning, students. Welcome to Bhaskar classes. ನಾನು ನಿಮ್ಮ ಭಾಸ್ಕರ್, ಅಸಿಸ್ಟೆಂಟ್ ಪ್ರೊಫೆಸರ್ ಆಫ್ ಕಾಮರ್ಸ್, GFGC ಮಾಗಡಿ. ಇವತ್ತಿನ ದಿವಸ ನಾನು ನಿಮ್ಮ ಮುಂದೆ ಬಂದಿರುವಂತಹದ್ದು ಹೊಸ ಚಾಪ್ಟರ್ನ ತೊಗೊಂಬಂದಿದ್ದೀನಿ. ಅಸೆಸ್ಮೆಂಟ್ ಆಫ್ ಕಂಪನೀಸ್. ಒಂದು ಕಂಪನಿ ತನ್ನ ಇನ್ಕಮ್ ಮೇಲೆ ಯಾವ್ಯಾವ ರೀತಿ ಟ್ಯಾಕ್ಸ್ ಕಟ್ಟುತ್ತೆ ಅನ್ನೋ ವಿಚಾರನ ನಿಮ್ಮ ಹತ್ರ ಈ ವಿಡಿಯೋ ಮುಖಾಂತರ ಹಂಚ್ಕೊತೀನಿ. ಈ ಚಾಪ್ಟರ್ ಮಿನಿಮಮ್ ಅಂದ್ರೆ ಒಂದು 10 ಎಪಿಸೋಡ್ ಆಗಿ ಬರೋಕ್ಕೆ ಅವಕಾಶಗಳಿರುತ್ತೆ. ಅಸೆಸ್ಮೆಂಟ್ ಆಫ್ ಕಂಪನಿ. ಆಲ್ರೆಡಿ ನಾವೆಲ್ಲ ಅಸೆಸ್ಮೆಂಟ್ ಆಫ್ ಫರ್ಮ್ಸ್ನ ಲಾಸ್ಟ್ ಪ್ರಿವಿಯಸ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡಿದ್ವಿ. ಈ ಒಂದು ಕ್ಲಾಸಲ್ಲಿ ಅಸೆಸ್ಮೆಂಟ್ ಆಫ್ ಕಂಪನಿ ಟ್ಯಾಕ್ಸ್ ಎಷ್ಟು ಪೇಮೆಂಟ್ ಮಾಡಬೇಕಾಗಿರುತ್ತೆ, ಎಷ್ಟು ಲಯಬಿಲಿಟಿ ಬರುತ್ತೆ ಅನ್ನೋ ವಿಚಾರನ ಈ ಕ್ಲಾಸು ಮತ್ತು ಮುಂದಿನ ಕ್ಲಾಸ್ಗಳಲ್ಲಿ ತಿಳ್ಕೊಳ್ಳೋಣ. ಅಸೆಸ್ಮೆಂಟ್ ಆಫ್ ಕಂಪನಿಯಲ್ಲಿ ಟ್ಯಾಕ್ಸ್ ಎಷ್ಟು ಪೇಮೆಂಟ್ ಮಾಡಬೇಕು ಅನ್ನೋ ವಿಚಾರ ನೋಡಬೇಕಾಗಿರುತ್ತೆ. ಎಷ್ಟು ಟ್ಯಾಕ್ಸ್ನ ಪೇಮೆಂಟ್ ಮಾಡಬೇಕು ಅಂತ ತಂದಾಗ 2 ವಿಚಾರಗಳನ್ನ ನೀವು ತಲೆ ಒಳಗಡೆ ಇಟ್ಕೊಂಡಿರ್ಬೇಕು. ನಂಬರ್ 1, ನಾರ್ಮಲ್ ಪ್ರಾವಿಷನ್ಸ್. Normal provisions of IT Act. Normal provisions of IT Act. ಮತ್ತೊಂದು as per MAT provision. ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದ್ವಿ ಅದೆಲ್ಲನೂ ಕೂಡ ನಾರ್ಮಲ್ ಪ್ರಾವಿಷನ್ಸ್ ಆಫ್ IT ಆಕ್ಟ್. ಅಂದರೆ ನಾವಿಷ್ಟು ದಿನ ಏನು ವರ್ಕ್ ಮಾಡಿದೀವೋ IT ಪ್ರಾವಿಷನ್ನ ಪ್ರಕಾರವ ಮಾಡಿರುವಂಥದ್ದು. ಅಂದರೆ ಅಸೆಸ್ಮೆಂಟ್ ಆಫ್ ಕಂಪನಿಯಲ್ಲಿ ಮಾಡುವಾಗ ನಾವು 3 ಸ್ಟೆಪ್ನ ಮಾಡಬೇಕಾಗಿರುತ್ತೆ. ಅಸೆಸ್ಮೆಂಟ್ ಆಫ್ ಕಂಪನಿಯಲ್ಲಿ 3 ಸ್ಟೆಪ್ಸ್ ಇರುತ್ತೆ. ಮೊದಲನೇ ಸ್ಟೆಪ್ ಬಂದು ಫಸ್ಟ್ ಸ್ಟೆಪ್ ಕಾಂಪ್ಯುಟೇಷನ್ ಆಫ್ ಇನ್ಕಮ್ ಫ್ರಮ್ ಬಿಸ್ನೆಸ್. ಇನ್ಕಮ್ ಫ್ರಮ್ ಬಿಸ್ನೆಸ್ ಮೊದಲು ಕ್ಯಾಲ್ಕುಲೇಟ್ ಮಾಡಬೇಕು. ಅಸೆಸ್ಮೆಂಟ್ ಆಫ್ ಫರ್ಮ್ ಮಾಡುವಾಗ ಇನ್ಕಮ್ ಫ್ರಮ್ ಬಿಸ್ನೆಸ್ನ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಮುಂಚೆ ಬುಕ್ ಪ್ರಾಫಿಟ್ನ ಕ್ಯಾಲ್ಕುಲೇಟ್ ಮಾಡ್ತಿದ್ವಿ. ಅದೇ ಅಸೆಸ್ಮೆಂಟ್ ಆಫ್ ಕಂಪನಿ ಮಾಡುವಾಗ ಇನ್ಕಮ್ ಫ್ರಮ್ ಬಿಸ್ನೆಸ್ನ ಒಂದು ಕ್ಯಾಲ್ಕುಲೇಟ್ ಮಾಡಬೇಕು. ನಾನು ಇವಾಗ ಹೇಳ್ತಿರೋದಲ್ಲ ಆಸ್ ಪರ್ ನಾರ್ಮಲ್ ಪ್ರಾವಿಷನ್ಸ್ ಆಫ್ IT ಆಕ್ಟ್. ನಾರ್ಮಲ್ IT ಪ್ರಾವಿಷನ್ನ ಪ್ರಕಾರವಾಗಿ ಫಸ್ಟ್ ಸ್ಟೆಪ್ ಇನ್ಕಮ್ ಫ್ರಮ್ ಬಿಸ್ನೆಸ್, ಸೆಕೆಂಡ್ ಸ್ಟೆಪ್ ಟ್ಯಾಕ್ಸಬಲ್ ಟೋಟಲ್ ಇನ್ಕಮ್ ಅಥವಾ ಟೋಟಲ್ ಇನ್ಕಮ್. ಗ್ರಾಸ್ ಟೋಟಲ್ ಇನ್ಕಮ್ನಲ್ಲಿ ಡಿಡಕ್ಷನ್ ಅಂಡರ್ ಸೆಕ್ಷನ್ 80C to 80U ಏನು ಮಾಡ್ತಿದ್ವೋ ಅದೇ ರೀತಿಯಲ್ಲಿ ಚಾಪ್ಟರ್ 6A ಡಿಡಕ್ಷನ್ಸ್ ಏನು ಬರುತ್ತೋ ಅದನ್ನು ಡಿಡಕ್ಟ್ ಮಾಡಿದ್ಮೇಲೆ ಬರೋದನ್ನೇ ಟ್ಯಾಕ್ಸಬಲ್ ಟೋಟಲ್ ಇನ್ಕಮ್ ಅಥವಾ ನೆಟ್ ಟೋಟಲ್ ಇನ್ಕಮ್ ಅಂತ ಕರಿತೀವಿ. ಟೋಟಲ್ ಇನ್ಕಮ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಥರ್ಡ್ ಸ್ಟೆಪ್. ಮೂರನೇ ಸ್ಟೆಪ್ ಬಂದು ಟ್ಯಾಕ್ಸ್ ಲಯಬಿಲಿಟಿ. ಈ 3 ಸ್ಟೆಪ್ ಮಾಡಬೇಕಾಗಿರೋದು. ಹಾಗಾದರೆ ಫಸ್ಟ್ ಒಂದು ಬ್ಲೂ ಪ್ರಿಂಟ್ ಮೊದಲು ಒಂದು ಕೊಟ್ಬಿಡ್ತೀನಿ. ಆ ಬ್ಲೂ ಪ್ರಿಂಟ್ ಮುಖಾಂತರವಾಗಿ ನೀವು ಮುಂದೆ ನಿಮಗೆ ಐಡೆಂಟಿಫೈ ಮಾಡ್ಕೊತೀರ. ಅಸೆಸ್ಮೆಂಟ್ ಆಫ್ ಕಂಪನಿಯಲ್ಲಿ ಟ್ಯಾಕ್ಸ್ ಆಫ್ ಎ ಕಂಪನಿ ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ ಫಸ್ಟ್ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗಿರೋದು ನಾರ್ಮಲ್ ಪ್ರಾವಿಷನ್ಸ್ ಆಫ್ IT ಆಕ್ಟ್. ನಾರ್ಮಲ್ ಪ್ರಾವಿಷನ್ಸ್ ಆಫ್ IT ಆ್ಯಕ್ಟ್ನಲ್ಲಿ ಇನ್ಕಮ್ ಫ್ರಮ್ ಬಿಸ್ನೆಸ್ ಫಸ್ಟ್ ಸ್ಟೆಪ್, ಟ್ಯಾಕ್ಸಬಲ್ ಟೋಟಲ್ ಇನ್ಕಮ್ ಸೆಕೆಂಡ್ ಸ್ಟೆಪ್, ಟ್ಯಾಕ್ಸ್ ಲಯಬಿಲಿಟಿ ಥರ್ಡ್ ಸ್ಟೆಪ್. ಇದನ್ನ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಟ್ಯಾಕ್ಸ್ ಲಯಬಿಲಿಟಿ ಬಂದ ನಂತರ ಇಲ್ಲಿ ಮ್ಯಾಟ್ ಪ್ರಾವಿಷನ್, ದಟ್ ಈಸ್ ದ ಟ್ಯಾಕ್ಸ್ ಲಯಬಿಲಿಟಿ ಆಸ್ ಪರ್ ಮ್ಯಾಟ್ ಪ್ರಾವಿಷನ್ನ ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ 2 ಸ್ಟೆಪ್ ಇರೋದು.
ಫಸ್ಟ್ ಸ್ಟೆಪ್ ಬುಕ್ ಪ್ರಾಫಿಟ್. ಬುಕ್ ಪ್ರಾಫಿಟ್ ಕೆಲವು ಸ್ಪೆಸಿಫೈಡ್ ಅಡಿಷನ್ಸ್ ಇರುತ್ತೆ, ಡಿಲಿಷನ್ಸ್ ಇರುತ್ತೆ. ಅಡಿಷನ್ಸ್ ಮತ್ತು ಡಿಲಿಷನ್ಸ್ನ ಲೆಸ್ ಮಾಡಿದ್ಮೇಲೆ ಏನು ಬರುತ್ತೋ ಅದೇ ಬುಕ್ ಪ್ರಾಫಿಟ್ ಆಗಿರುತ್ತೆ. ಸ್ಪೆಸಿಫಿಕ್ ಐಟಮ್ಸ್ನ ಕೊಟ್ಟಿರ್ತಾನೆ, ಆ ಐಟಮ್ ಇದ್ರೆ ಆ್ಯಡ್ ಮಾಡಬೇಕು, ಇಲ್ಲ ಲೆಸ್ ಮಾಡಬೇಕು ಅಂದರೆ ಲೆಸ್ ಮಾಡಬೇಕಾಗಿರುತ್ತೆ. ಸೊ ಎರಡನೇ ಸ್ಟೆಪ್ ಟ್ಯಾಕ್ಸ್ ಲಯಬಿಲಿಟಿ ಅಂಡರ್ ಮ್ಯಾಟ್ ಪ್ರಾವಿಷನ್. ಹೇಗೆ ಬರುತ್ತೆ ಟ್ಯಾಕ್ಸ್ ಲಯಬಿಲಿಟಿ ಅಂಡರ್ ಮ್ಯಾಟ್ ಪ್ರಾವಿಷನ್ ಅಂತಂದ್ರೆ 18.5% ಆಫ್ ಬುಕ್ ಪ್ರಾಫಿಟ್. 18.5% ಆಫ್ ಬುಕ್ ಪ್ರಾಫಿಟ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಅದಕ್ಕೆ ಸರ್ಚಾರ್ಜ್ ಆ್ಯಡ್ what 4% HEC, ಹೆಲ್ತ್ ಆ್ಯಂಡ್ ಎಜುಕೇಷನ್ ಸೆಸ್ ನ ಆ್ಯಡ್ ಮಾಡಿದ್ಮೇಲೆ ಬರುತ್ತಲ್ವ, ದಟ್ ಈಸ್ ಕಾಲ್ಡ್ ಟ್ಯಾಕ್ಸ್ ಲಯಬಿಲಿಟಿ ಅಂಡರ್ ಮ್ಯಾಟ್ ಪ್ರಾವಿಷನ್. ಟ್ಯಾಕ್ಸ್ ಲಯಬಿಲಿಟಿ. ನಿಮಗೆ ಎಕ್ಸಾಮಿನೇಷನಲ್ಲಿ ಬರೀ ಇದರದೇ ಒಂದು ಪ್ರಾಬ್ಲಮ್ ಕೊಡ್ಬೋದು, ಅಥವಾ ಇದರದೇ ಒಂದು ಪ್ರಾಬ್ಲಮ್ ಕೊಡ್ಬೋದು, ಅಥವಾ ಇವೆರಡೂ ಸೇರಿಸಿ ಬೇಕಾದ್ರೂ ಕೊಡ್ಬೋದು. ಅಂದರೆ ಎರಡೂ ಸೇರಿಸಿ ಅಂದರೆ ಟ್ಯಾಕ್ಸ್ ಲಯಬಿಲಿಟಿ ಆಫ್ ಎ ಕಂಪನಿ ಅಂತ ಕೇಳಿದ್ರೆ ಟ್ಯಾಕ್ಸ್ ಲಯಬಿಲಿಟಿ ಅಂಡರ್ ನಾರ್ಮಲ್ ಪ್ರಾವಿಷನ್ಸ್, ಟ್ಯಾಕ್ಸ್ ಲಯಬಿಲಿಟಿ ಆಸ್ ಪರ್ ಮ್ಯಾಟ್ ಪ್ರಾವಿಷನ್, ವಿಚ್ ಎವರ್ ಈಸ್ ಹೈಯರ್. ಅಂದರೆ ಇವೆರಡರಲ್ಲಿ ಯಾವ್ದು ಬಂದಿರುತ್ತೋ, ಸೇ ಫಾರ್ ಎಕ್ಸಾಂಪಲ್ ಇದು 10 lakh ಬಂದಿರುತ್ತೆ ಅಂದ್ಕೊಳ್ಳಿ, ಇದು 12 lakh ಬಂದಿರುತ್ತೆ ಅಂದ್ಕೊಳ್ಳಿ. ಇವೆರಡರಲ್ಲಿ ಯಾವುದು ಜಾಸ್ತಿ ಕಾಣಿಸ್ತಿದೆ? ಮ್ಯಾಟ್ ಪ್ರಾವಿಷನ್ನ ಪ್ರಕಾರವಾಗಿ ಜಾಸ್ತಿ ಕಾಣಿಸ್ತಿದೆ. ಹಾಗಾದರೆ ಟ್ಯಾಕ್ಸ್ ಲಯಬಿಲಿಟಿ ಆಫ್ ಅ ಕಂಪನಿ ಈಸ್ 12 lakh. ಇಷ್ಟೊತ್ತು ಹೇಳಿರೋದೇನು? ಟ್ಯಾಕ್ಸ್ ಲಯಬಿಲಿಟಿ ಆಫ್ ಎ ಕಂಪನಿಯನ್ನು ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ ಟ್ಯಾಕ್ಸ್ ಲಯಬಿಲಿಟಿ ಆ್ಯಸ್ ಪರ್ ನಾರ್ಮಲ್ ಐ ಟಿ ಪ್ರಾವಿಷನ್ಸ್ನ ಕ್ಯಾಲ್ಕುಲೇಟ್ ಮಾಡಬೇಕು, ಟ್ಯಾಕ್ಸ್ ಲಯಬಿಲಿಟಿ ಆ್ಯಸ್ ಪರ್ ಮ್ಯಾಟ್ ಪ್ರಾವಿಷನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಇವೆರಡರಲ್ಲಿ ಯಾವುದು ಹೈಯರ್ ಆಗಿರುತ್ತೋ ಅದೇ ಟ್ಯಾಕ್ಸ್ ಲಯಬಿಲಿಟಿ ಆಫ್ ಎ ಕಂಪನಿ. ಈ ರೀತಿ ಇಷ್ಟೂ ಸೇರಿಸಿ ಒಂದು ಪ್ರಾಬ್ಲಮ್ ಕೇಳ್ಬೋದು. ಅಥವಾ ಎರಡನೇ ಆಪ್ಷನ್ನು ನಾರ್ಮಲ್ ಐ ಟಿ ಪ್ರಾವಿಷನ್ನ ಪ್ರಕಾರವಾಗಿ ಟ್ಯಾಕ್ಸ್ ಲಯಬಿಲಿಟಿ ಎಷ್ಟು ಅಂತ ಈ ಸ್ಟೆಪ್ಪಿನ ಮಾತ್ರ ಕೇಳ್ಬೋದು. ಮೂರನೇ ಆಪ್ಷನ್ನು ಟ್ಯಾಕ್ಸ್ ಲಯಬಿಲಿಟಿ ಆಫ್ ಅ ಕಂಪನಿ ಆಸ್ ಪರ್ ಮ್ಯಾಟ್ ಪ್ರಾವಿಷನ್, ಈ ಸ್ಟೆಪ್ಪನ್ನು ಮಾತ್ರ ಕೇಳ್ಬೋದು. ಫಸ್ಟ್ ಆಪ್ಷನ್ ಟ್ಯಾಕ್ಸ್ ಲಯಬಿಲಿಟಿ ಆಫ್ ಎ ಕಂಪನಿ, ಸೆಕೆಂಡ್ ಆಪ್ಷನ್ ಟ್ಯಾಕ್ಸ್ ಲಯಬಿಲಿಟಿ ಆಫ್ ಎ ಕಂಪನಿ ಆಸ್ ಪರ್ ನಾರ್ಮಲ್ ಐ ಟಿ ಪ್ರಾವಿಷನ್ಸ್, ಥರ್ಡ್ ಆಪ್ಷನ್ ಟ್ಯಾಕ್ಸ್ ಲಯಬಿಲಿಟಿ ಆಫ್ ಎ ಕಂಪನಿ ಆಸ್ ಪರ್ ಮ್ಯಾಟ್ ಪ್ರಾವಿಷನ್ಸ್. ಹಾಗಾದರೆ ಇವತ್ತಿನ ದಿನ ನಾವು ಕಲ್ತ್ಕೊಳ್ಳುವಂತಹದ್ದು ನಾರ್ಮಲ್ ಐ ಟಿ ಪ್ರಾವಿಷನ್ಸ್ನ ಪ್ರಕಾರವಾಗಿ ಟ್ಯಾಕ್ಸ್ ಲಯಬಿಲಿಟಿ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು ಇನ್ ಕೇಸ್ ಆಫ್ ಕಂಪನೀಸ್ ಅಂತ ಇವತ್ತು ತಿಳ್ಕೊಳ್ಳೋಣ. ಈಗ ನಾವು ಹಾಗಾದರೆ ಇನ್ಕಮ್ ಫ್ರಮ್ ಬಿಸ್ನೆಸ್ನ ಕ್ಯಾಲ್ಕುಲೇಟ್ ಮಾಡಬೇಕು ಫಸ್ಟ್ ಸ್ಟೆಪ್, ಟೋಟಲ್ ಇನ್ಕಮ್ನ ಕ್ಯಾಲ್ಕುಲೇಟ್ ಮಾಡಬೇಕು ಸೆಕೆಂಡ್ ಸ್ಟೆಪ್, ಟ್ಯಾಕ್ಸ್ ಲಯಬಿಲಿಟಿ ಆಫ್ ಎ ಕಂಪನಿ ಕ್ಯಾಲ್ಕುಲೇಟ್ ಮಾಡಬೇಕು ಥರ್ಡ್ ಸ್ಟೆಪ್. ಹಾಗಾದ್ರೆ ಇದರಲ್ಲಿ 3 ಸ್ಟೆಪ್ನ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗಿರುತ್ತೆ. 3 ಸ್ಟೆಪ್ ಮಾಡಿದ್ರೆ ನಾರ್ಮಲ್ ಐ ಟಿ ಪ್ರಾವಿಷನ್ನ ಪ್ರಕಾರವಾಗಿ ಟ್ಯಾಕ್ಸ್ ಲಯಬಿಲಿಟಿ ಕಂಡಿಡ್ದಂಗೆ ಆಗುತ್ತೆ. ಹಾಗಾದ್ರೆ ಈಗ ನಾವು ಮಾಡಬೇಕಾಗಿರೋದು ಫಸ್ಟ್ ಯಾವುದ್ರ ಬಗ್ಗೆ ತಿಳ್ಕೊಳ್ಳೋಣ ಅಂದರೆ ಟ್ಯಾಕ್ಸ್ ಲಯಬಿಲಿಟಿ ಆಫ್ ಅ ಕಂಪನಿ ಯಾವ ರೀತಿ ಇರುತ್ತೆ. ಟ್ಯಾಕ್ಸ್ ಲಯಬಿಲಿಟಿ ಆಫ್ ಎ ಕಂಪನಿ ಎಷ್ಟು ಅಂತ ತಿಳ್ಕೊಬೇಕು ಅಂತಂದಾಗ ಮೊದಲು ನಾವು ತಿಳ್ಕೊಬೇಕಾಗಿರೋದು ಟ್ಯಾಕ್ಸ್ ರೇಟ್ಸ್. ಟ್ಯಾಕ್ಸ್ ರೇಟ್ಸ್ ಆರ್ ಮೋಸ್ಟ್ ಇಂಪಾರ್ಟೆಂಟ್ ಫಾರ್ ದ ಪ್ರೀವಿಯಸ್ ಇಯರ್. ನಿಮ್ಮ ಪ್ರೀವಿಯಸ್ ಇಯರ್ ಇರೋದು
2018-19 ಟ್ಯಾಕ್ಸ್ ರೇಟ್ಸ್ ಎಷ್ಟಿದೆ? ಪ್ರಿವಿಯಸ್ ಚಾಪ್ಟರ್ನಲ್ಲಿ ಅಥವಾ ಯೂನಿಟ್ನಲ್ಲಿ ಅಸೆಸ್ಮೆಂಟ್ ಆಫ್ ಫರ್ಮ್ಸ್ ಅಲ್ಲಿ ನಾವು ಟ್ಯಾಕ್ಸ್ ಲಯಬಿಲಿಟಿ ಕ್ಯಾಲ್ಕುಲೇಟ್ ಮಾಡುವಾಗ ಅಲ್ಲಿ ಮೋಸ್ಟ್ ನಾವು ಅಬ್ಸರ್ವ್ ಮಾಡ್ತಾ ಇದ್ದು ಸ್ಪೆಷಲ್ ಇನ್ಕಮ್ ಮೇಲೆ ಸ್ಪೆಷಲ್ ರೇಟ್ಸ್ ಇರೋದು. ಇನ್ನೊಂದ್ಸಲ ರಿಪೀಟ್ ಮಾಡ್ತೀನಿ, ಸ್ಪೆಷಲ್ ಇನ್ಕಮ್ಸ್ ಮೇಲೆ ಸ್ಪೆಷಲ್ ರೇಟ್ಸ್ ಇರೋದು. ಅದೇ ರೀತಿ ಇಲ್ಲೂ ಕೂಡ ಸ್ಪೆಷಲ್ ಇನ್ಕಮ್ಸ್ ಇರುತ್ತೆ. ಸ್ಪೆಷಲ್ ರೇಟ್ಸ್ ಆನ್ ಸ್ಪೆಷಲ್ ಇನ್ಕಮ್ಸ್ ಅಂತ ಸ್ಪೆಷಲ್ ಇನ್ಕಮ್ಸ್ ಯಾವ್ಯಾವ್ದಿದೆ? ಫಸ್ಟ್ ಒನ್ STCG, ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ 311A. ಲಯಬಲ್ ಫಾರ್ ಎಸ್ ಟಿ ಟಿ ಏನಾದ್ರು ಪೇಮೆಂಟ್ ಮಾಡಿದ್ರೆ, ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಏನಾದ್ರು ರೈಸ್ ಆಗಿದ್ರೆ, ರೇಟ್ಸ್ ಆಫ್ ಟ್ಯಾಕ್ಸ್ ಬಂದು 15%. ರೇಟ್ಸ್ ಆಫ್ ಟ್ಯಾಕ್ಸ್ ಆನ್ STCG ಲಯಬಲ್ ಫಾರ್ STT ಆರ್ 311A ಕವರ್ ಆಗಿತ್ತು ಅಂತಂದ್ರೆ ಎಷ್ಟಾಗಿರುತ್ತೆ? 15% ಆಗಿರುತ್ತೆ. ಸೆಕೆಂಡ್ ಒನ್, ಟ್ಯಾಕ್ಸ್ ರೇಟ್ಸ್ ಆನ್ ದ ಇನ್ಕಮ್ ಆನ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್. ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ 112 ಆಗಿದ್ರೆ 20%. ಥರ್ಡ್ ಒನ್, ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ 112A ಅಂದರೆ ಕ್ಯಾಪಿಟಲ್ ಗೇನ್ಸ್ ಮಾಡುವಾಗ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿ ಹೇಳಿದ್ದೀನಿ. ಕ್ಯಾಪಿಟಲ್ ಗೇನ್ಸ್ ಅರೈಸಿಂಗ್ ಫ್ರಮ್ ದ ಟ್ರಾನ್ಸ್ಫರ್ ಆಫ್ ವಾಟ್? ಈಕ್ವಿಟಿ ಶೇರ್ಸ್, ಯೂನಿಟ್ಸ್ ಆಫ್ ಈಕ್ವಿಟಿ ಓರಿಯೆಂಟೆಡ್ ಮ್ಯೂಚುವಲ್ ಫಂಡ್ಸ್, ಯೂನಿಟ್ಸ್ ಆಫ್ ಬಿಸ್ನೆಸ್ ಟ್ರಸ್ಟ್. ಇವುಗಳೇನಾದರೂ ಸೇಲ್ ಮಾಡಿ ಅದರಿಂದ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಏನಾದರೂ ಅರೈಸ್ ಆಗ್ತಿದ್ರೆ ಅದ್ರ ಮೇಲೆ ರೇಟ್ ಎಷ್ಟು? 10%. ಹಾಗಾದರೆ STCG 311A 15%, ಅದರ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ಸ್ 112 ಅಂಡರ್ ಸೆಕ್ಷನ್ 112 20%, ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಸೆಕ್ಷನ್ 112A 10%. Then fourth one 115BB ಪ್ರಕಾರವಾಗಿ ವಿನ್ನಿಂಗ್ಸ್ ಏನಾದರೂ ಆಗಿದ್ರೆ, ವಿನ್ನಿಂಗ್ಸ್ ಫ್ರಮ್ ಲಾಟ್ರಿ, ಕ್ರಾಸ್ ವರ್ಡ್ ಪಜಲ್ಸ್, ಕ್ಯಾಶುಯಲ್ ಇನ್ಕಮ್ ಮುಖಾಂತರ ಏನಾದ್ರು ಆಗಿದ್ರೆ ಅಂಡರ್ ಸೆಕ್ಷನ್ 115BB 30% ಟ್ಯಾಕ್ಸ್. ಇವೆಲ್ಲನೂ ಕೂಡ ಸ್ಪೆಷಲ್ ಇನ್ಕಮ್ಸ್. ಸ್ಪೆಷಲ್ ಇನ್ಕಮ್ ಮೇಲೆ ಸ್ಪೆಷಲ್ ರೇಟ್ಸ್ನ ಅಪ್ಲೈ ಮಾಡಬೇಕು. ಸ್ಪೆಷಲ್ ಇನ್ಕಮ್ ಮೇಲೆ ಸ್ಪೆಷಲ್ ರೇಟ್ಸ್ನ ಅಪ್ಲೈ ಮಾಡಬೇಕಾಗಿರುತ್ತೆ. ಇನ್ನು ಮಿಕ್ಕಿರುವಂತಹ ಇನ್ಕಮ್ಸ್, ಸೆಕೆಂಡ್ ಆನ್ ಬ್ಯಾಲೆನ್ಸ್ ಆರ್ ಅದರ್ ಇನ್ಕಮ್ಸ್. ಆನ್ ಬ್ಯಾಲೆನ್ಸ್ ಆರ್ ಅದರ್ ಇನ್ಕಮ್ಸ್, ಬೇರೆ ಇನ್ಕಮ್ಸ್ ಏನಾದ್ರು ಇದ್ರೆ ಅದ್ರ ಮೇಲೆ ಟ್ಯಾಕ್ಸ್ ರೇಟ್ಸ್ ಫಾರ್ ದ ಪ್ರಿವಿಯಸ್ ಇಯರ್ 18-19 ಸ್ಪೆಷಲ್ ರೇಟ್ಸ್ ಆನ್ ಸ್ಪೆಷಲ್ ಇನ್ಕಮ್ಸ್. ಯಾವ್ಯಾವುದು ಸ್ಪೆಷಲ್ ಇನ್ಕಮ್ಸ್? 311A ಕವರ್ ಆಗಿತ್ತು ಅಂದರೆ 15%, 112 ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಆಗಿದ್ರೆ 20%, 112A ಆಗಿದ್ರೆ 10%, ವಿನ್ನಿಂಗ್ಸ್ ಫ್ರಮ್ ಲಾಟ್ರಿ, ಕ್ರಾಸ್ವರ್ಡ್ ಪಜಲ್ಸ್, ಕ್ಯಾಶುಯಲ್ ಇನ್ಕಮ್ಸ್, ಬೆಟ್ಟಿಂಗ್ಸ್ ಏನಾದ್ರು 115BB ಪ್ರಕಾರವಾಗಿ ಏನಾದ್ರು ಆಗಿದ್ರೆ 30%. ಇದು ಬಿಟ್ಟು ಇನ್ನು ಬೇರೆ ಇನ್ಕಮ್ಸ್ ಏನೇ ಆಗಿದ್ರು ಕೂಡ ಆ ಇನ್ಕಮ್ಸ್ 25% ಇರುತ್ತೆ.
25% ಇರುತ್ತೆ. ಯಾವಾಗ ದೇರ್ ಟರ್ನ್ ಓವರ್, ಕಂಪನೀಸ್ ಟರ್ನ್ ಓವರ್ ಆರ್ ಗ್ರಾಸ್ ರೆಸಿಟ್ಸ್ ಈಸ್ company's turnover or gross receipts does not exceed 250 crores. 250 crores ಗಿಂತ ಕಡಿಮೆ ಇದ್ರೆ, ಅಂದರೆ ಅದಕ್ಕಿಂತ ಜಾಸ್ತಿ ಇಲ್ಲ ಅಂದರೆ 250 crores ಇದ್ರೆ ಸಾರಿ 250 crores ಅದರ ಟರ್ನ್ ಓವರ್ ಹಾಕ್ಕೊಳ್ಳಿ, ಗ್ರಾಸ್ ರಿಸಿಟ್ಸು 250 crores ಒಳಗಡೆ ಇದ್ದರೆ ಅಥವಾ 250 crores ಇದ್ದರೆ 25%. ಅದೇ ಅದರ ಟರ್ನ್ ಓವರ್ ಆರ್ ಗ್ರಾಸ್ ರೆಸಿಟ್ಸ್ more than 250 crores, more than 250 crores ಇದ್ರೆ ಆಗ 30% ಇರುತ್ತೆ. ರಿಪೀಟ್ ಮಾಡ್ತೀನಿ, ಸ್ಪೆಷಲ್ ಇನ್ಕಮ್ಸ್ ಏನಾದರೂ ಆ ಕಂಪನಿಯಲ್ಲಿ ಏನಾದರೂ ಇತ್ತು ಅಂದರೆ 311A ಪ್ರಕಾರವಾಗಿದ್ದರೆ 15% ಮೊದಲು ಚಾರ್ಜ್ ಮಾಡಿ. 112 ಅಪ್ಲಿಕಬಲ್ ಆಗೋಗೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ಸ್ ಅರೈಸ್ ಆಗಿತ್ತು ಅಂದರೆ 20%ನ ಚಾರ್ಜ್ ಮಾಡಿ. 112A ಏನಾದ್ರು ಕವರ್ ಆಗಿತ್ತು ಅಂದರೆ ಆ ಇನ್ಕಮ್ ಮೇಲೆ 10%ನ ಚಾರ್ಜ್ ಮಾಡಿ. ಇದು ಜ್ಞಾಪಕ ಇಟ್ಕೊಳ್ಳಿ. ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅರೈಸಿಂಗ್ ಫ್ರಮ್ ದ ಸೇಲ್ ಆಫ್ ಈಕ್ವಿಟಿ ಓರಿಯೆಂಟೆಡ್ ಆರ್ ಈಕ್ವಿಟಿ ಶೇರ್ಸ್ ಆರ್ ಯೂನಿಟ್ಸ್ ಆಫ್ ಬಿಸ್ನೆಸ್ ಟ್ರಸ್ಟ್, ಏನಾದ್ರು ಕ್ಯಾಪಿಟಲ್ ಗೇನ್, ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಏನಾದ್ರು ರೈಸ್ ಆಗಿದ್ರೆ 1 lakhಗಿಂತ ಜಾಸ್ತಿ ಇದ್ರೆ ಅದ್ರ ಮೇಲೆ 10% ಅಪ್ಲೈ ಮಾಡಬೇಕು. ಸೇ ಫಾರ್ ಎಕ್ಸಾಂಪಲ್ 2.5 lakhs ಇದೆ ಅಂತ ಅನ್ಕೊಳ್ಳಿ. ಈಕ್ವಿಟಿ ಶೇರ್ಸ್ನ ಸೇಲ್ ಮಾಡಿರೋದಕ್ಕೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಬಂದಿದೆ. ಅದು ಅಲ್ಲಿ ಇನ್ನೊಂದು ಪಾಯಿಂಟ್ ಏನು ಅಂತಂದರೆ STT ಪೇಮೆಂಟ್ ಆಗಿರಬೇಕು. ಪರ್ಚೇಸ್ ಮಾಡುವಾಗ ಮತ್ತು ಸೇಲ್ ಮಾಡುವಾಗ STT ಪೇಮೆಂಟ್ ಮಾಡಿದರೆ ಈ 2.5 ಲಕ್ಷ ರೂಪಾಯಿಯಷ್ಟು ಬಂದಿರುವಂತಹ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ 2.5 lakhs ಅಲ್ಲಿ ಎಕ್ಸಮ್ಟ್ ಆಗುತ್ತೆ 1 lakh. 1 lakh ಮೇಲೆ ಟ್ಯಾಕ್ಸ್ ಕಟ್ಟೋ ಆಗಿಲ್ಲ. ಇನ್ನು ಮಿಕ್ಕಿರೋಂಥ 1.5 lakh ಮೇಲೆ 10%ನ ಅಪ್ಲೈ ಮಾಡಬೇಕು. ಅಂದರೆ 15,000 ಬರುತ್ತೆ. ಎಷ್ಟು ರೂಪಾಯಿ ಮೇಲೆ? 2.5 ಲಕ್ಷದ ಮೇಲೆ. ಅದೇ 4.5 ಲಕ್ಷ ಇತ್ತು ಅಂದರೆ 4.5 ಲಕ್ಷ ಮೇಲೆ 1 ಲಕ್ಷ ಏನಾಗಿರುತ್ತೆ? ಎಕ್ಸಮ್ಟ್ ಆಗಿರುತ್ತೆ. ಇನ್ನು 3.5 lakh ಮೇಲೆ 10%, ಅಂದರೆ ಬರೋದು 35,000 ಟ್ಯಾಕ್ಸ್ ಆನ್ 4.5 lakhs ಆಗಿರುತ್ತೆ. ಜ್ಞಾಪಕ ಇಟ್ಕೊಳ್ಳಿ. 112A ಕವರ್ ಆಗಿತ್ತು ಅಂದರೆ 10%, 1 lakh ಅಷ್ಟು ಮೇಲೆ ಪೇಮೆಂಟ್ ಮಾಡೋ ಹಾಗೆ ಇರೋದಿಲ್ಲ. ವಿನ್ನಿಂಗ್ಸ್ ಫ್ರಮ್ ಲಾಟ್ರಿ, ಕ್ರಾಸ್ವರ್ಡ್ ಪಜಲ್ಸ್, ಕ್ಯಾಶುವಲ್ ಇನ್ಕಮ್ ಏನಾದ್ರು ಇದ್ದರೆ 115BB ಮೇಲೆ ಏನಾದ್ರು ಕವರ್ ಆಗಿತ್ತು ಅಂದರೆ ಅದರ ಮೇಲೆ 30% ಮಾಡಬೇಕಾಗಿರುತ್ತೆ. ಟ್ಯಾಕ್ಸ್ ರೇಟ್ ಅಪ್ಲೈ ಮಾಡಬೇಕಾಗಿರುತ್ತೆ. ಹಾಗಾದ್ರೆ ಇದೆಲ್ಲ ಏನಿದು ಅಂತಂದರೆ ಟ್ಯಾಕ್ಸ್ ರೇಟ್ಸ್ ಆಗಿರುತ್ತೆ. ಇದೆಲ್ಲ ಡೊಮೆಸ್ಟಿಕ್ ಕಂಪನಿ ಆಗಿದ್ದರೆ, ಇದು ಡೊಮೆಸ್ಟಿಕ್ ಕಂಪನಿ ಆಗಿದ್ದರೆ, ಯಾವ ಕಂಪನಿ? ಡೊಮೆಸ್ಟಿಕ್ ಕಂಪನಿ. ಅದೇ ಫಾರಿನ್ ಕಂಪನಿ ಆಗಿದ್ದರೆ, ಇಂಡಿಯನ್ ಕಂಪನಿ, ಫಾರಿನ್ ಕಂಪನಿ. ಇಂಡಿಯನ್ ಕಂಪನಿ ಆಗಿದ್ದರೆ ಈ ಟ್ಯಾಕ್ಸ್ ರೇಟ್ಸ್ ಆಗಿರುತ್ತೆ. ಅದೇ ಫಾರಿನ್ ಕಂಪನಿ ಆಗಿದ್ದರೆ ಈ ಟ್ಯಾಕ್ಸ್ ರೇಟ್ಸ್ ಎಲ್ಲ ಆ್ಯಸ್ ಯೂಶುವಲ್ ಸೇಮ್ ಟು ಸೇಮ್ ಇರುತ್ತೆ. ಇದು STCG 115A ಆಗಿದ್ರೆ 15%, 112 20% ಆಗಿತ್ತು ಅಂದರೆ 20% ಸೇಮ್, 10% ಸೇಮ್. ಇಲ್ಲಿ ವಿನ್ನಿಂಗ್ಸ್ ಫ್ರಮ್ ಆಗಿದ್ರೆ ಇದು ಕೂಡ 30% ಆಗಿರುತ್ತೆ. ಆದರೆ ಇದರ ಮೇಲೆ ನಾರ್ಮಲ್ ಆಗಿ ಆನ್ ಬ್ಯಾಲೆನ್ಸ್ ಆಫ್ ಅದರ್ ಇನ್ಕಮ್ಸ್ ಮೇಲೆ ಫ್ಲ್ಯಾಟ್ 40% ಅಪ್ಲೈ ಮಾಡಬೇಕಾಗಿತ್ತು.
ರೇಟ್ಸ್ ಆಫ್ ಟ್ಯಾಕ್ಸ್ 40% ಫ್ಲ್ಯಾಟ್ ಆಗಿರುತ್ತೆ. ಫಾರಿನ್ ಕಂಪನಿ ಆಗಿದ್ರೆ ಟ್ಯಾಕ್ಸ್ ರೇಟ್ ಇದಾಗಿರುತ್ತೆ. ಫಾರಿನ್ ಕಂಪನಿ, ಇಫ್ ಅ ಕಂಪನಿ ಈಸ್ ಅನ್ನ ಡೊಮೆಸ್ಟಿಕ್ ಕಂಪನಿ, ಈ ಟ್ಯಾಕ್ಸ್ ರೇಟ್ಸ್ನ ನೀವು ಅಪ್ಲೈ ಮಾಡ್ತೀರ. ಇನ್ನು ಈ ಸ್ಪೆಷಲ್ ಇನ್ಕಮ್ಸ್ ಬಿಟ್ಟು ಇನ್ನು ಮಿಕ್ಕಿರುವಂಥ ಯಾವುದೇ ಇನ್ಕಮ್ ಇದ್ರೂ ಕೂಡ ಕಂಪನಿಯ ಮೋಸ್ಟ್ ಇಂಪಾರ್ಟೆಂಟ್ ಈಗ ಹೇಳ್ತಾ ಇರೋದು ಗ್ರಾಸ್ ರಿಸಿಟ್ಸ್ ಆರ್ ಟರ್ನ್ ಓವರ್ ಫಾರ್ ದ ಪ್ರೀವಿಯಸ್ ಇಯರ್ 16-17 ನೀವು ನೋಡಬೇಕಾಗಿರೋದು ಜ್ಞಾಪಕ ಇಟ್ಕೊಳ್ಳಿ. ಫಾರ್ ದ ಪ್ರೀವಿಯಸ್ ಇಯರ್ 16-17ನಲ್ಲಿ ಕಂಪನಿಯ ಟರ್ನ್ ಓವರ್ ಅಥವಾ ಗ್ರಾಸ್ ರಿಸಿಟ್ಸ್ 250 ಕೋಟಿ ಅಥವಾ 250 ಕೋಟಿಗಿಂತ ಕಡಿಮೆ ಇತ್ತು ಅಂದರೆ 25% ಅಪ್ಲೈ ಮಾಡ್ತೀರಾ. ಅದರ ಗ್ರಾಸ್ ರಿಸಿಟ್ಸ್ ಅಥವಾ ಗ್ರಾಸ್ ಟರ್ನ್ ಓವರ್ ಆರ್ ಗ್ರಾಸ್ ರಿಸಿಟ್ಸ್ ಪ್ರೀವಿಯಸ್ ಇಯರ್ 16-17ನಲ್ಲಿ 250 ಕ್ರೋರ್ಸ್ಗಿಂತ ಜಾಸ್ತಿ ಇದ್ದರೆ 30%ನ ಅಪ್ಲೈ ಮಾಡ್ತೀರಾ. ಸರ್ ಪ್ರಾಬ್ಲಮ್ನಲ್ಲಿ ಕೊಡಲಿಲ್ಲ ಅಂದರೆ ಏನು ಮಾಡ್ಬೇಕು ಸರ್ ಅಂತಂದಾಗ, ಪ್ರಾಬ್ಲಮ್ನಲ್ಲಿ ಅವನು ಎಕ್ಸೀಡ್ ಆಗಿದ್ದರೆ ಡೆಫಿನೆಟ್ ಆಗಿ ಅವನು ಕೊಟ್ಟಿರ್ತಾನೆ. 16-17ನಲ್ಲಿ ಅವನು ಎಷ್ಟು ಕ್ರೋರ್ಸ್ ಟರ್ನ್ ಓವರ್ ಅಥವಾ ಗ್ರಾಸ್ ರಿಸಿಟ್ಸ್ ಇದೆ ಅನ್ನೋದನ್ನು ಕೊಟ್ಟಿರ್ತಾನೆ. ಅದನ್ನು ನೋಡ್ಕೊಂಡು ನೀವು ಡಿಸೈಡ್ ಮಾಡ್ಬೋದು. ಅಕಸ್ಮಾತ್ ಪ್ರಾಬ್ಲಮ್ನಲ್ಲಿ ಅವನು ಕೊಟ್ಟೇ ಇರಲಿಲ್ಲ ಅಂದರೆ ನೀವೊಂದು ಅಸಂಪ್ಷನ್ ಮಾಡ್ಕೊಳ್ಳಿ, ಊಹೆ ಮಾಡ್ಕೊಳ್ಳಿ. ಏನಂತ ಊಹೆ ಮಾಡ್ಕೊಳ್ಳಿ, ಕಂಪನಿಯ ಟರ್ನ್ ಓವರ್ 250 ಕ್ರೋರ್ಸ್ಗಿಂತ ಕಡಿಮೆ ಇದೆ, ಸೊ ಅದಕ್ಕೋಸ್ಕರ 25% ಟ್ಯಾಕ್ಸ್ ರೇಟ್ನ ಅಪ್ಲೈ ಮಾಡ್ತಿದ್ದೀವಿ ಅಂತ ಒಂದು ನೋಟ್ನ ಬರೆದು 25% ಟ್ಯಾಕ್ಸ್ ರೇಟ್ನ ಅಪ್ಲೈ ಮಾಡಿ. ಇದು 30% ಆಗಿರುತ್ತೆ. ಸೊ ಫಾರಿನ್ ಕಂಪನಿದು ಸೇಮ್ ಇಲ್ಲಿ 40% ಆಗಿರುತ್ತೆ. ಇದಿಷ್ಟು ಟ್ಯಾಕ್ಸ್ ರೇಟ್ಸ್ ಆಯಿತು. ಟ್ಯಾಕ್ಸ್ ರೇಟ್ಸ್ ಮೊದಲು ಇಲ್ಲಿ ನಾನು ನಿಮ್ಗೊಂದು ವಿಚಾರ ಹೇಳಿದೆ. ಏನು ಹೇಳಿದೆ? 3 ರೀತಿಯಲ್ಲಿ ಅವನು ಕೊಡಬಹುದು. ಅವನು ಟ್ಯಾಕ್ಸ್ ಲಯಬಿಲಿಟಿ ಆಫ್ ಎ ಕಂಪನಿನ ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ, ಟ್ಯಾಕ್ಸ್ ಲಯಬಿಲಿಟಿ ಆಫ್ ಎ ಕಂಪನಿನ ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ ಟ್ಯಾಕ್ಸ್ ಲಯಬಿಲಿಟಿ ಅಂಡರ್ ನಾರ್ಮಲ್ ಪ್ರಾವಿಷನ್, ಟ್ಯಾಕ್ಸ್ ಲಯಬಿಲಿಟಿ ಅಂಡರ್ ಮ್ಯಾಟ್ ಪ್ರಾವಿಷನ್, ಇವೆರಡನ್ನೂ ಕಂಡಿಡಿದು 3ನೇ ಸ್ಟೆಪ್ ಬಂದು ವಿಚ್ ಎವರ್ ಈಸ್ ಹೈಯರ್ ಮಾಡಿದ್ರೆ ಬರೋದೇ ಟ್ಯಾಕ್ಸ್ ಲಯಬಿಲಿಟಿ ಆಫ್ ಎ ಕಂಪನಿ ಆಗಿರುತ್ತೆ. ಹಾಗಾದರೆ ಫಸ್ಟ್ ಸ್ಟೆಪ್ ಟ್ಯಾಕ್ಸ್ ಲಯಬಿಲಿಟಿ ಆಫ್ ಎ ಕಂಪನಿನ ಕ್ಯಾಲ್ಕುಲೇಟ್ ಮಾಡುವಂಥವನ್ನೇನಾದ್ರು ಕೇಳಿದರೆ ಎಕ್ಸಾಮ್ನಲ್ಲಿ ಇಷ್ಟು 3 ಸ್ಟೆಪ್ನು ಮಾಡಬೇಕಾಗಿರುತ್ತೆ. 3 ಸ್ಟೆಪ್ ಅಂದ್ರೇನು? ಸ್ಟೆಪ್ ನಂಬರ್ 1 ಕಾಂಪ್ಯುಟೇಷನ್ ಆಫ್ ಟ್ಯಾಕ್ಸ್ ಲಯಬಿಲಿಟಿ ಅಂಡರ್ ನಾರ್ಮಲ್ ಪ್ರಾವಿಷನ್ಸ್ ಆಫ್ ಐ ಟಿ ಆ್ಯಕ್ಟ್, ಕಾಂಪ್ಯುಟೇಷನ್ ಆಫ್ ಟ್ಯಾಕ್ಸ್ ಲಯಬಿಲಿಟಿ ಅಂಡರ್ ಮ್ಯಾಟ್ ಪ್ರಾವಿಷನ್ಸ್. ಇವೆರಡನ್ನೂ ಕ್ಯಾಲ್ಕುಲೇಟ್ ಮಾಡಿ ಇವೆರಡರಲ್ಲಿ ಹೈಯರ್ ಯಾವುದಿರುತ್ತೋ ಅದನ್ನು ನಾವು ತಗೊಬೇಕಾಗಿರೋದು. ಸೊ ಇಲ್ಲಿ ಬಂದಾಗ ಇನ್ನೊಂದು ವಿಚಾರ ಇಲ್ಲಿ ಹೇಳಬೇಕಾಗಿತ್ತು. ನಾನು ನಿಮಗೆ ಏನು ಹೇಳಬೇಕಾಗಿತ್ತು? ಇಫ್ ಸರ್ಚಾರ್ಜ್ ಎಕ್ಸಸ್ ಇನ್ಕಮ್ನ ಗಳಿಸಿದ್ರ ಅಂದರೆ, ಜಾಸ್ತಿ ಇನ್ಕಮ್ ಗಳಿಸಿರೋರಿಗೆ ಜಾಸ್ತಿ ಟ್ಯಾಕ್ಸ್ ಅಂತ ತಂದ್ಬಿಟ್ಟಿದೆ. ಸೊ ಅವರ ಇನ್ಕಮ್ ಏನಾದ್ರು 1 ಕೋಟಿಗೆ ಏನಾದ್ರು ಎಕ್ಸೀಡ್ ಆದರೆ, 1 ಕೋಟಿಗಿಂತ ಜಾಸ್ತಿ ಏನಾದ್ರು ಟೋಟಲ್ ಇನ್ಕಮ್ ಎಕ್ಸೀಡ್ ಆಯಿತು ಅಂದರೆ 7% ಆಗಿರುತ್ತೆ ಡೊಮೆಸ್ಟಿಕ್ ಕಂಪನಿಗೆ. ಫಾರಿನ್ ಕಂಪನಿಗಾದರೆ 2% ಇರುತ್ತೆ. ಅದೇ ಟೋಟಲ್ ಇನ್ಕಮ್ ಎಕ್ಸೀಡ್ಸ್ 10 ಕ್ರೋರ್ಸ್ ಆಗಿದ್ರೆ, ಇದು 1 ಕೋಟಿಯಿಂದ 10 ಕೋಟಿ ಒಳಗಡೆ ಇನ್ಕಮ್ ಇದ್ದರೆ, ಟೋಟಲ್ ಇನ್ಕಮ್ ಇದ್ದರೆ, ಜ್ಞಾಪಕ ಇಟ್ಕೊಳ್ಳಿ, ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ. ಸರ್ಚಾರ್ಜ್ ಈಸ್ ಕ್ಯಾಲ್ಕುಲೇಟೆಡ್ ಯಾವುದ್ರ ಬೇಸ್ ಮೇಲೆ? ಟೋಟಲ್ ಇನ್ಕಮ್ ಬೇಸ್ ಮೇಲೆ. ಟೋಟಲ್ ಇನ್ಕಮ್, ಅವನ ಇನ್ ಸೆನ್ಸ್ ಕಂಪನಿಯ ಟೋಟಲ್ ಇನ್ಕಮ್ 1 ಕೋಟಿಗಿಂತ ಜಾಸ್ತಿ ಇದ್ದು 10 ಕೋಟಿ ಅಥವಾ 10 ಕೋಟಿ ಒಳಗಡೆ ಇತ್ತು ಅಂದರೆ, ಫಾರಿನ್ ಕಂಪನಿ ಆಗಿದ್ದರೆ 2%, ಡೊಮೆಸ್ಟಿಕ್ ಕಂಪನಿ ಆಗಿದ್ದರೆ 7%. ಇಫ್ ಟೋಟಲ್ ಇನ್ಕಮ್ ಎಕ್ಸೀಡ್ಸ್ 10 ಕ್ರೋರ್ಸ್, 10 ಕ್ರೋರ್ಸ್ಗಿಂತ ಎಕ್ಸೀಡ್ ಆಗಿತ್ತು ಅಂತಂದರೆ 12% ಇನ್ ಕೇಸ್ ಆಫ್ ಡೊಮೆಸ್ಟಿಕ್ ಕಂಪನಿ. ಸೊ ಇದು 5% ಆಗಿರುತ್ತೆ. ಹಾಗಾದರೆ ಕ್ಲಾರಿಫೈ ಆಯಿತು. ಡೊಮೆಸ್ಟಿಕ್ ಕಂಪನಿಗೆ 7 and 12 ಈ ರೀತಿ ಲೆಕ್ಕ ಇಟ್ಕೊಳ್ಳಿ. ನೀವು ಈಗ ಅಡ್ಡಡ್ಡ ಹೋಗಬೇಡಿ, ಈ ರೀತಿ ಲೆಕ್ಕ ಇಟ್ಕೊಳ್ಳಿ. 7 and 12, 1 ಕೋಟಿ ಮೇಲಿದ್ದು 10 ಕೋಟಿ ಒಳಗಡೆ ಅವನ ಟೋಟಲ್ ಇನ್ಕಮ್ ಇದ್ರೆ 7%, 10 ಕೋಟಿಗಿಂತ ಜಾಸ್ತಿ ಇದ್ರೆ
12%. ಯಾವುದರ ಮೇಲೆ ಅಂತಂದರೆ ಈ 7% 12% ಆನ್ ಟ್ಯಾಕ್ಸ್ ಲಯಬಿಲಿಟಿ, ಟ್ಯಾಕ್ಸ್ ಮೇಲೆ ಟ್ಯಾಕ್ಸ್ ಬೀಳುತ್ತೆ. ಅದೇ ರೀತಿಯಲ್ಲಿ ಫಾರಿನ್ ಕಂಪನಿ ಆಗಿತ್ತು ಅಂದರೆ 2%, 5%. 2% 1 ಕೋಟಿಯಿಂದ 10 ಕೋಟಿ ಒಳಗಡೆ ಅದಕ್ಕೇನಾದ್ರು ಇನ್ಕಮ್ ಇದ್ರ ಅಂದರೆ 2%, 10 ಕೋಟಿಗಿಂತ ಟೋಟಲ್ ಇನ್ಕಮ್ ಜಾಸ್ತಿ ಇತ್ತು ಅಂದರೆ 5% ಆಗಿರುತ್ತೆ. ಹಾಗಾದರೆ 712 25. 712 ಇಂಡಿಯನ್ ಡೊಮೆಸ್ಟಿಕ್ ಕಂಪನಿ, 25 ಫಾರಿನ್ ಕಂಪನಿ. ಸೊ ಹೆಲ್ತ್ ಆ್ಯಂಡ್ ಎಜುಕೇಷನ್ ಸೆಸ್ 4%, ಬೋತ್ ಇನ್ ಕೇಸ್ ಆಫ್ ಡೊಮೆಸ್ಟಿಕ್ ಆ್ಯಂಡ್ ಫಾರಿನ್ ಕಂಪನಿ. ಹಾಗಾದ್ರೆ ಇಲ್ಲಿ ಫಸ್ಟ್ ಏನು ಮಾಡಬೇಕು, ಇನ್ಕಮ್ನ ಮೇಲೆ ಇಷ್ಟಿಷ್ಟು ಪರ್ಸೆಂಟ್ ಟ್ಯಾಕ್ಸ್ನ ಅಪ್ಲೈ ಮಾಡಬೇಕು. ಫಾರ್ ಎಕ್ಸಾಂಪಲ್ ಒಂದು ಉದಾಹರಣೆ ಕೊಟ್ಬಿಡ್ತೀನಿ. ಒಂದು ಉದಾಹರಣೆ, ಟ್ಯಾಕ್ಸ್ ಆನ್ STCG ಸ್ಪೆಷಲ್ ರೇಟ್ ಇದೆ ಅಟ್ ಎಷ್ಟು ಪರ್ಸೆಂಟು, 15%. ಎಷ್ಟು ಲಕ್ಷ ಇದೆ, 10 ಲ್ಯಾಕ್ ಇದೆ ಅಂದ್ಕೊಳ್ಳಿ. 10 ಲ್ಯಾಕ್ ಮೇಲೆ 15% ಅಂದರೆ ಎಷ್ಟು, 10 ಲ್ಯಾಕ್ ಮೇಲೆ 15% ಅಂತಂದರೆ 1.5 ಲ್ಯಾಕ್. ಟ್ಯಾಕ್ಸ್ ಆನ್ LTCG ಎಷ್ಟು ಪರ್ಸೆಂಟು, 20%. 20 ಲ್ಯಾಕ್ ಇದೆ ಅಂತ ಅಂದ್ಕೊಳ್ಳೋಣ. 20 ಲ್ಯಾಕ್ ಮೇಲೆ 20% ಅಂದರೆ 4 ಲ್ಯಾಕ್ಸ್. 111A ಆಯಿತು. ದೆನ್ 112 ಆಯಿತು. 112A ಇಲ್ಲ. ಸೊ ಅಥವಾ 1 ಲಕ್ಷದೊಳಗಡೆ ಇತ್ತು ಅಂದರೆ ಟೋಟಲ್ ಎಕ್ಸಮ್ಟ್ ಆಗಿಬಿಡುತ್ತೆ. ನೆಕ್ಸ್ಟ್, ಟ್ಯಾಕ್ಸ್ ಆನ್ ವಿನ್ನಿಂಗ್ಸ್ ಫ್ರಮ್ ಲಾಟ್ರಿ ಆರ್ 115BB ಪ್ರಕಾರವಾಗಿ ಅಟ್ 30%. ಅದು 10 ಲ್ಯಾಕ್ ಇದೆ ಅಂತಂದರೆ 30% ಅಂದರೆ 3 ಲ್ಯಾಕ್. ಇನ್ ಬ್ಯಾಲೆನ್ಸ್ ಆಫ್ ಅದರ್ ಇನ್ಕಮ್ ಲೆಸ್ ದ್ಯಾನ್, ಆಗ ನಾವೇ ನೋಡಬೇಕು ಅದರ ಗ್ರಾಸ್ ರಿಸಿಟ್ಸ್ ಆರ್ ಟರ್ನೋವರ್ 250 crores ಕಡಿಮೆ ಇತ್ತು ಅಂದರೆ 25%, ಜಾಸ್ತಿ ಇತ್ತು ಅಂತಂದರೆ 30%. ಹಾಗಾದರೆ ಜಾಸ್ತಿ ಇದೆ ಅಂತ ತಂದ್ಕೊಳ್ಳೋಣ, 250 crores ಅಂದರೆ 30% ಟ್ಯಾಕ್ಸ್ ಆನ್ 50 crores ಅನ್ಕೋಣ. 50 crores ಮೇಲೆ 30% ಅಂದರೆ 15 ಲ್ಯಾಕ್ಸ್ ಆಗುತ್ತೆ. ಇದು ಟ್ಯಾಕ್ಸ್ ಲಯಬಿಲಿಟಿ. 15 3 18, 18 4 22, 23.5 ಲಕ್ಷ. 18 4 22, 23.5 ಲಕ್ಷ. ಇದೇನಿದ್ರು ಟ್ಯಾಕ್ಸ್ ಆಯಿತು. ಈಗ ಸರ್ಚಾರ್ಜ್ನ ನಾವು ಅಪ್ಲೈ ಮಾಡಬೇಕು ಅಂತಂದರೆ ಇಲ್ಲಿ ಗಮನಿಸಿ, ಇಲ್ಲಿ ಎಷ್ಟಿದೆ, ಇಲ್ಲಿ 50, ಇಲ್ಲಿ 10, ಇಲ್ಲಿ 10, ಇಲ್ಲಿ 10, ಟೋಟಲ್ ಇನ್ಕಮ್ ಎಷ್ಟಾಯಿತು, 90 ಲ್ಯಾಕ್ಸ್ ಆಯಿತು. ಇಲ್ಲಿ ಸರ್ಚಾರ್ಜ್ ಅಪ್ಲಿಕಬಲ್ ಆಗೋದಿಲ್ಲ. ಅದೇ ಅಕಸ್ಮಾತ್ ಏನಾದರೂ ಇದು ಟೋಟಲ್ ಇನ್ಕಮ್ ಎಕ್ಸೀಡ್ ಆಗಿತ್ತು ಅಂತಂದರೆ 1.5 crores ಇತ್ತು ಅಂದರೆ ನಾವಾಗೇನು ಮಾಡಬೇಕು, 7% ಅಪ್ಲೈ ಮಾಡಬೇಕು. ಈ 7% ಯಾವುದ್ರ ಮೇಲೆ ಅಂದರೆ ಈ 23.5 ಲ್ಯಾಕ್ ಮೇಲೆ ಆ್ಯಡ್ ಸರ್ಚಾರ್ಜ್ ಎಷ್ಟು ಪರ್ಸೆಂಟು, 7% ಅಪ್ಲೈ ಮಾಡಬೇಕು. 7% ಯಾವುದ್ರ ಮೇಲೆ ಅಪ್ಲೈ ಮಾಡಬೇಕು, 23.5 ಲ್ಯಾಕ್ಸ್ ಮೇಲೆ, ಟ್ಯಾಕ್ಸ್ ಮೇಲೆ ಸರ್ಚಾರ್ಜ್ ಅಪ್ಲೈ ಮಾಡಬೇಕು. ಟೋಟಲ್ ಇನ್ಕಮ್ ಮೇಲಲ್ಲ ಸರ್ಚಾರ್ಜ್ ಅಪ್ಲೈ ಮಾಡೋದು. ಟೋಟಲ್ ಇನ್ಕಮ್ 1 ಕೋಟಿಯಿಂದ 10 ಕೋಟಿ ಒಳಗಡೆ ಇದ್ರೆ 7% ಆನ್ ವಾಟ್, ಇದ್ರ ಮೇಲೆ ಅಪ್ಲೈ ಮಾಡಬೇಕು 7%. ಫಾರಿನ್ ಕಂಪನಿ ಆಗಿದ್ರೆ 2%. 10 ಕೋಟಿಗಿಂತ ಜಾಸ್ತಿ ಇದ್ರೆ ಇಂಡಿಯನ್ ಕಂಪನಿ 12%. ಫಾರಿನ್ ಕಂಪನಿ ಆಗಿದ್ರೆ 5%. ಇಲ್ಲೇನೂ ಇಲ್ಲ, ಡ್ಯಾಶ್ ಹಾಕ್ತೀವಿ. ಹಾಗಾದ್ರೆ ಬರೋದು 23.5 ಲ್ಯಾಕ್ ಆ್ಯಡ್ HEC ಹೆಲ್ತ್ ಆ್ಯಂಡ್ ಎಜುಕೇಷನ್ ಸೆಸ್ ಎಷ್ಟು ಪರ್ಸೆಂಟು, 4%. 4% ಯಾವುದ್ರ ಮೇಲೆ, 23.5 ಲ್ಯಾಕ್ಸ್ ಮೇಲೆ ಎಷ್ಟು ಬರುತ್ತೋ ಅದನ್ನು ಇಲ್ಲಿಟ್ಟು ಆ್ಯಡ್ ಮಾಡಿದ್ರೆ ಬರೋದೆ ಟ್ಯಾಕ್ಸ್ ಲಯಬಿಲಿಟಿ ಆಫ್ ಎ ಕಂಪನಿ. ಈ ರೀತಿ ಮಾಡಬೇಕಾಗಿತ್ತು. ಹಾಗಾದರೆ ಟ್ಯಾಕ್ಸ್ ಲಯಬಿಲಿಟಿ ಆಫ್ ಎ ಕಂಪನಿ ಅಂಡ್ ನಾರ್ಮಲ್ IT ಪ್ರಾವಿಷನ್ಸ್ ಆಯಿತು. ನಾರ್ಮಲ್ IT ಪ್ರಾವಿಷನ್ಸ್ ಹಾಗಾದರೆ ಫಸ್ಟ್ ಏನು ಕ್ಯಾಲ್ಕುಲೇಟ್ ಮಾಡಬೇಕು, ನಾರ್ಮಲ್ IT ಪ್ರಾವಿಷನ್ನ ಪ್ರಕಾರವಾಗಿ ಟ್ಯಾಕ್ಸ್ ಲಯಬಿಲಿಟಿ ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡಬೇಕು.
ಏನು ಮಾಡಬೇಕು, ಸೆಕೆಂಡ್ ಸ್ಟೆಪ್ ಏನು ಮಾಡಬೇಕು, ಟ್ಯಾಕ್ಸ್ ಲಯಬಿಲಿಟಿ ಅಂಡರ್ ಮ್ಯಾಟ್ ಪ್ರಾವಿಷನ್ಸ್ ಮಾಡಬೇಕು. ಥರ್ಡ್ ಸ್ಟೆಪ್ ಏನು ಮಾಡಬೇಕು, ಇವೆರಡರಲ್ಲಿ ಯಾವ್ದು ಜಾಸ್ತಿ ಇದೆಯೋ ಅದು ಮಾಡಬೇಕು. ಹಾಗಾದರೆ ಟ್ಯಾಕ್ಸ್ ಲಯಬಿಲಿಟಿ ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ ಒಂದು ಉದಾಹರಣೆ ತಗೋಣ. ಟ್ಯಾಕ್ಸ್ ಲಯಬಿಲಿಟಿ ಆಫ್ ಎ ಕಂಪನಿ ಹೇಗೆ ಮಾಡಬೇಕು, ಟ್ಯಾಕ್ಸ್ ಲಯಬಿಲಿಟಿ ಆಫ್ ಎ ಕಂಪನಿ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು, ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ, ಅರ್ಥ ಮಾಡ್ಕೊತಿದ್ದೀರಾ ಅನಿಸುತ್ತೆ. ಟ್ಯಾಕ್ಸ್ ಲಯಬಿಲಿಟಿ ಅಂಡರ್ ನಾರ್ಮಲ್ IT ಪ್ರಾವಿಷನ್ಸ್ನ ಮೊದಲು ಕ್ಯಾಲ್ಕುಲೇಟ್ ಮಾಡಬೇಕು. ಟ್ಯಾಕ್ಸ್ ಲಯಬಿಲಿಟಿ ಅಂಡರ್ ಮ್ಯಾಟ್ ಪ್ರಾವಿಷನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಇವೆರಡರಲ್ಲಿ ಯಾವುದು ಹೈಯರ್ ಆಗಿದೆಯೋ ಅದೇ ಟ್ಯಾಕ್ಸ್ ಲಯಬಿಲಿಟಿ ಆಫ್ ಎ ಕಂಪನಿ ಆಗಿರುತ್ತೆ. ಓಕೆ, ಒಂದು ಎಕ್ಸಾಂಪಲ್ ಮುಖಾಂತರ ಮುಂದಕ್ಕೆ ಹೋಗೋಣ. Compute tax payable by the company. That's the tax payable by the company for the assessment year 1920 if ಏನು ಹೇಳ್ತಾ ಇದ್ದೇನೆ, if total income is rupees 4 lakhs ಅಂದರೆ total incomes as per normal IT provisions. Total income and normal IT provision. Book profit ಅಂಡರ್ ಮ್ಯಾಟ್ ಪ್ರಾವಿಷನ್ಗೆ ಸೆಕ್ಷನ್ 115 JB ಈಸ್ rupees 15 lakhs, 15 ಲಕ್ಷ ರೂಪಾಯಿ. 115 JB ಅಂದರೆ ಏನು, ಅದು ಏನಕ್ಕೆ ಇಂಟ್ರೊಡ್ಯೂಸ್ ಆಯಿತು ಅನ್ನೋದೆಲ್ಲನೂ ಕೂಡ ನಾನು ಹೇಳ್ಕೊಡ್ತೀನಿ, ಮುಂದಿನ ಕ್ಲಾಸ್ಗಳಲ್ಲಿ ಹೇಳ್ಕೊಡ್ತೀನಿ ಕೂಡ. ಫಸ್ಟ್ ಇವಾಗ ಕಾಂಪ್ಯೂಟೇಷನ್ ಆಫ್ ಟ್ಯಾಕ್ಸ್ ಲಯಬಿಲಿಟಿ ಅಂಡರ್ ಮ್ಯಾಟ್ ಪ್ರಾವಿಷನ್ನ ತಿಳ್ಕೊಳ್ಳೋಕೆ ಮುಂಚೆ ಕಾಂಪ್ಯೂಟೇಷನ್ ಆಫ್ ಟ್ಯಾಕ್ಸ್ ಲಯಬಿಲಿಟಿ ಆಫ್ ಎ ಕಂಪನಿ ಯಾವ ರೀತಿ ಬರುತ್ತೆ ಅನ್ನೋದನ್ನು ಮೊದಲು ತಿಳ್ಕೊಂಬಿಡೋಣ. ಸೊ ಇದು ಫಸ್ಟ್ ಕೇಸ್, ಇದು ಫಸ್ಟ್ ಕೇಸ್ ಮೊದಲು ಕ್ಯಾಲ್ಕುಲೇಟ್ ಮಾಡಿಬಿಡೋಣ. ಸೊ ಟೋಟಲ್ ಇನ್ಕಮ್ ಇದು rupees 4 lakh. ಹಾಗಾದರೆ ಫಸ್ಟ್ ಸ್ಟೆಪ್ ಏನಂತ ಹೇಳಿದೆ, ಟ್ಯಾಕ್ಸ್ ಕಾಂಪ್ಯೂಟೇಷನ್ ಆಫ್ ವಾಟ್, ಕಾಂಪ್ಯೂಟೇಷನ್ ಆಫ್ tax liability of X company for the previous year 1920. ನಾವು ಮಾಡ್ತಾ ಇರೋದು ಇವಾಗ ಆಸ್ ಪರ್ ನಾರ್ಮಲ್ IT ಪ್ರಾವಿಷನ್. ಟೋಟಲ್ ಇನ್ಕಮ್ ಎಷ್ಟಿದೆ, 4 lakh ಇದೆ. ಈ 4 lakhನಲ್ಲಿ ಸ್ಪೆಷಲ್ ಇನ್ಕಮ್ ಇದೆಯಾ ಅಂತ ನೋಡಬೇಕು. ಅವನೇನೂ ಹೇಳಿಲ್ಲ. ಸ್ಪೆಷಲ್ ಇನ್ಕಮ್ ಇಲ್ಲ ಅಂದರೆ ಫ್ಲ್ಯಾಟ್ ರೇಟ್ 25% ಇಲ್ಲ 30% ಅಪ್ಲೈ ಆಗುತ್ತೆ. ಈ ಪ್ರಾಬ್ಲಮಲ್ಲಿ ಇವನೇ ಹೇಳಿದ್ದಾನೆ, ಇನ್ ಬೋತ್ ಕೇಸ್ ಕಂಪನೀಸ್ ಟರ್ನ್ ಓವರ್ ಎಕ್ಸೀಡ್ಸ್ 250 crores. ಎಕ್ಸೀಡ್ಸ್ 250 crores ಅಂದರೆ ಎಷ್ಟು ಪರ್ಸೆಂಟ್ ಅಪ್ಲೈ ಮಾಡಬೇಕಾಗಿರುತ್ತೆ, 30% ಅಪ್ಲೈ ಮಾಡಬೇಕಾಗಿರುತ್ತೆ ನಾವು. ಹಾಗಾದರೆ 30% ಅಂದರೆ ಓಕೆ, ಹಾಗಾದರೆ ಇಲ್ಲಿ ಟ್ಯಾಕ್ಸ್ ಅಟ್ 30% ಆನ್ ಎಷ್ಟು ಲಕ್ಷ, 4 lakhs. 4 lakhs ಮೇಲೆ 30% ಆನ್ 4 lakhs ಅಂತಂದರೆ 1,20,000. ಟ್ಯಾಕ್ಸ್ ಅಟ್ 30% ಆನ್ 4 lakhs ಅಂದರೆ 1,20,000. ಈಗ ಟ್ಯಾಕ್ಸ್ ಕಂಡಿಡಿದಾಯ್ತು, ಇಷ್ಟೇ ಇನ್ಕಮೇ ಇರೋವಂಥದ್ದು. ಇವಾಗ ಇದ್ರ ಮೇಲೆ ನಾವು ಸರ್ಚಾರ್ಜ್ ಅಪ್ಲೈ ಮಾಡಬೇಕಾ ಬೇಡ ಅಂತ ಅಂದ್ಬಿಟ್ಟಿದೆ. ಟೋಟಲ್ ಇನ್ಕಮ್ ಎಷ್ಟಕ್ಕೆ 1 ಕೋಟಿಗಿಂತ ಎಕ್ಸೀಡ್ ಆಗಿದ್ದೆ ನಾವು ಸರ್ಚಾರ್ಜ್ ಅಪ್ಲೈ ಮಾಡಬೇಕು. ಇಲ್ಲಿ ಸರ್ಚಾರ್ಜ್ ಅಪ್ಲಿಕಬಿಲಿಟಿ ಅನ್ನೋದು ಇರೋದಿಲ್ಲ. ಆ್ಯಡ್ ಸರ್ಚಾರ್ಜ್ ನಿಲ್. ಟೋಟಲ್ ಮಾಡಿದ್ರೆ ಬರುವಂತಹದ್ದು 1,20,000. ಇದ್ರ ಮೇಲೆ ಆ್ಯಡ್ HEC ಅಂದರೆ ಹೆಲ್ತ್ ಆ್ಯಂಡ್ ಎಜುಕೇಷನ್ ಸೇಲ್ಸ್ ಅಟ್ 4%. 1,20,000 ಮೇಲೆ 4%. 1,20,000 ಮೇಲೆ 4% ಅಂತ ತಂದರೆ 4,800. ಇಷ್ಟನ್ನ ಆ್ಯಡ್ ಮಾಡಿದ್ರೆ 1,20,000
24,800. This is the tax liability of a company under normal IT provision. Tax liability of a company under normal IT provision. ಓಕೆ, ಈಗ ಇವಾಗ ನಾವೇನು ಕಂಡುಹಿಡಿಬೇಕು? computation of tax liability of X company for the previous year 18 19. ನಿಮ್ಮ ಪ್ರೀವಿಯಸ್ ಇಯರ್ 18 19. ಕ್ಯಾಲ್ಕುಲೇಟ್ ನಾವು ಅಂಡರ್ ಮ್ಯಾಟ್ ಪ್ರಾವಿಷನ್ಸ್. ಅಂಡರ್ ಮ್ಯಾಟ್ ಪ್ರಾವಿಷನ್. ಇದು ನಾರ್ಮಲ್ ಐಟಿ ಪ್ರಾವಿಷನ್ಸ್, ಇದು ಮ್ಯಾಟ್ ಪ್ರಾವಿಷನ್. ಮ್ಯಾಟ್ ಪ್ರಾವಿಷನ್ ಪ್ರಕಾರವಾಗಿ ಫಸ್ಟ್ ಎರಡೇ ಸ್ಟೆಪ್ ಹೇಳಿರೋದು. ಒಂದು ಸ್ಟೆಪ್ ಏನು ಕಾಂಪ್ಯೂಟೇಷನ್ ಆಫ್ ಬುಕ್ ಪ್ರಾಫಿಟ್, ಎರಡನೇ ಸ್ಟೆಪ್ ಏನು ಟ್ಯಾಕ್ಸ್ ಲಯಬಿಲಿಟಿ. ಹಾಗಾದರೆ ಬುಕ್ ಪ್ರಾಫಿಟ್ ಆಲ್ರೆಡಿ ಅವನೇ ಕ್ಯಾಲ್ಕುಲೇಟ್ ಮಾಡಿ ಅವನೇ ಕೊಟ್ಟುಬಿಟ್ಟಿದ್ದಾನೆ. ಹಾಗಾದರೆ ಓಕೆ, ಟ್ಯಾಕ್ಸ್ ಅಟ್ ಎಷ್ಟು ಪರ್ಸೆಂಟು? 18.5% ಆನ್ ಎಷ್ಟು ಲಕ್ಷ ಬಿ ಪಿ ಇರೋದು? 15 lakh. 15 ಲಕ್ಷದ ಮೇಲೆ 18.25%. ಎಷ್ಟು ಬರುತ್ತೆ ನೋಡಿ ಹೇಳಿ? 2,77,500ಗೆ ಆ್ಯಡ್ ಸರ್ಚಾರ್ಜ್. ಜ್ಞಾಪಕ ಇಟ್ಕೊಳ್ಳಿ, ಸೇಮ್ ರೇಟ್ ಆಫ್ ಸರ್ಚಾರ್ಜ್ ಬರುತ್ತೆ. ಸ್ವಲ್ಪ ಅಲ್ಲಿ ತೋರಿಸ್ಬಿಟ್ಟು ಹೇಳ್ಬಿಡೋಣ, ನಿಮಗೆ ಅರ್ಥ ಆಗಲಿ. ಓಕೆ, ಸರ್ಚಾರ್ಜ್ 7%, 2%, 12%, 5% ಸೇಮ್ ಇರುತ್ತೆ. ಆದರೆ ಟೋಟಲ್ ಇನ್ಕಮ್ನೆಲ್ಲ ನೋಡೋದು ನಾವು. ಇಫ್ ಬುಕ್ ಪ್ರಾಫಿಟ್ ಎಕ್ಸೀಡ್ಸ್, if book profits exceed 1 crore up to 10 crore, then 7%. If book profit exceeds 10 crores, 12%. ಅರ್ಥ ಆಯಿತು ಅನ್ಸುತ್ತೆ? 1 ಕೋಟಿಗಿಂತ ಜಾಸ್ತಿ ಬುಕ್ ಪ್ರಾಫಿಟ್ ಇದ್ರೆ, ಇಲ್ಲಿ ಬುಕ್ ಪ್ರಾಫಿಟ್ ಎಷ್ಟು ಮಾತ್ರ ಇರೋದು? ಇಲ್ಲಿ ಬುಕ್ ಪ್ರಾಫಿಟ್ ಇರೋದಿಲ್ಲಿ ಜಸ್ಟ್ 4 lakhs ಇರೋದು, 15 lakhs ಇರೋದು. ಇಲ್ಲಿರೋದಿಲ್ಲಿ 15 lakhs ಅಷ್ಟೇ ಇರೋದು ಬುಕ್ ಪ್ರಾಫಿಟ್. 1 ಕೋಟಿಗಿಂತ ಜಾಸ್ತಿ ಇದ್ರೆ ಇಲ್ಲಿ ಸರ್ಚಾರ್ಜ್ನ ಆ್ಯಡ್ ಮಾಡಬೇಕಾಗಿತ್ತು. ಇಲ್ಲಿ ಸರ್ಚಾರ್ಜ್ನ ಆ್ಯಡ್ ಮಾಡುವಂಥ ಅಗತ್ಯ ಇಲ್ಲ. ಆ್ಯಡ್ ಸರ್ಚಾರ್ಜ್. 1 ಕೋಟಿಗಿಂತ ಜಾಸ್ತಿ ಇದ್ರೆ ಸರ್ಚಾರ್ಜ್ ಅಪ್ಲೈ ಮಾಡಬೇಕು. ಯಾವುದು? ಈ ಬುಕ್ ಪ್ರಾಫಿಟ್. ಮೊದಲೇ ಪಾಯಿಂಟ್. ಇದ್ದಿದ್ರೆ ಎಷ್ಟು ಪರ್ಸೆಂಟ್ ಅಪ್ಲೈ ಮಾಡಬೇಕು ನಾವು? ಎಷ್ಟು ಪರ್ಸೆಂಟ್ ಅಪ್ಲೈ ಮಾಡಬೇಕು? 7% ಅಪ್ಲೈ ಮಾಡಬೇಕು. 7% ಅಪ್ಲೈ ಮಾಡಬೇಕು. 7% ಯಾವುದ್ರ ಮೇಲೆ? ಇದ್ರ ಮೇಲೆ 7%. ಸರ್ಚಾರ್ಜ್ ಅಪ್ಲಿಕಬಲ್ ಆನ್ ಟ್ಯಾಕ್ಸ್ 2,77,500 ಮೇಲೆ ಅಪ್ಲೈ ಮಾಡಬೇಕು. ಇಲ್ಲಿ ಎಷ್ಟು ಅಮೌಂಟ್ ಟ್ಯಾಕ್ಸ್ ಬಂದಿರುತ್ತೋ ಇದ್ರ ಮೇಲೆ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಮತ್ತೆ ರಿಪೀಟ್ ಮಾಡ್ತೀನಿ, ಸರ್ಚಾರ್ಜ್ನ ಅಪ್ಲೈ ಮಾಡೋದು ಇದ್ರ ಮೇಲೆ ನಾವು. ಓಕೆ, ಗೊತ್ತಾಯಿತು. ಸರ್ಚಾರ್ಜ್ ಏನೂ ಇಲ್ಲ. ಟೋಟಲ್ ಆ್ಯಡ್ ಮಾಡ್ತೀರಾ 2,77,500 ಆ್ಯಡ್ HEC ಅಂತಂದರೆ ಹೆಲ್ತ್ ಆ್ಯಂಡ್ ಎಜುಕೇಷನ್ ಸೇಲ್ಸ್ ಅಟ್ 4%, ಅಂದರೆ 1,10,100. ಸೊ ಇದನ್ನು ಆ್ಯಡ್ ಮಾಡಬೇಕು. 11,100. 2,77,500 ಅಲ್ಲಿ 11,100 ಹೋದರೆ ಆ್ಯಡ್ ಮಾಡಿದ್ರೆ ಬರೋದು 2,88,600. ದಿಸ್ ಈಸ್ ದ ಟ್ಯಾಕ್ಸ್ ಲಯಬಿಲಿಟಿ ಆಫ್ ಅ ಕಂಪನಿ ಅಂಡರ್ ಮ್ಯಾಟ್ ಪ್ರಾವಿಷನ್. ಈಗ ನಾವು ಮಾಡಬೇಕಾಗಿರೋದೇನು? ಟ್ಯಾಕ್ಸ್ ಲಯಬಿಲಿಟಿ ಆಫ್ ಎ ಕಂಪನಿ ಅಂಡರ್ ನಾರ್ಮಲ್ IT provision
ಟ್ಯಾಕ್ಸ್ ಲಯಬಿಲಿಟಿ ಆಫ್ ಎ ಕಂಪನಿ ಅಂಡರ್ ಮ್ಯಾಟ್ ಪ್ರಾವಿಷನ್ ವಿಚ್ ಎವರ್ ಈಸ್ ಹೈಯರ್. ನಾನು ಇಲ್ಲಿ ಅಂತ ತಾನೆ ವಿಚ್ ಎವರ್ ಈಸ್ ಹೈಯರ್ ಅಂತ ಇಲ್ಲಿ ಇದು ಮಾಡ್ಬಿಟ್ಟಿದೆ, ಹೈಯರ್ ಅಂತ ಹಿಂಗೆ ಹಾಕ್ಬಿಡ್ತೀನಿ. ನೀವೆಲ್ಲ ಎಕ್ಸಾಮ್ನಲ್ಲಿ ಹೇಗೆ ಬರೀಬೇಕು ಅಂತಂದರೆ ಕಾಂಪಿಟೇಷನ್ ಆಫ್ ಟ್ಯಾಕ್ಸ್ ಲಯಬಿಲಿಟಿ ಆಫ್ ಎ ಕಂಪನಿ ಅಂತ ಬರೆದು ಅಲ್ಲಿ ಟ್ಯಾಕ್ಸ್ ಲಯಬಿಲಿಟಿ ಆಫ್ ಅ ಕಂಪನಿ ಅಂಡರ್ ನಾರ್ಮಲ್ IT provisions 1,24,800. Tax liability of a company under MAT provisions. Under MAT provisions. ಎಷ್ಟಿದೆ? 2,88,600. Whichever is ಹೈಯರ್ ಅಂದ್ಬಿಟ್ಟಿದೆ. ನೀವೇನು ಮಾಡಬೇಕು, ಇದನ್ನು ಯಾವ್ದು ಜಾಸ್ತಿ ಇದೆಯೋ ಅದನ್ನು ರೌಂಡ್ ಆಫ್ ಮಾಡಬೇಕು. ದೇರ್ಫೋರ್ ಟ್ಯಾಕ್ಸ್ ಲಯಬಿಲಿಟಿ ಆಫ್ ಅ ಕಂಪನಿ ಈಸ್ 2,88,600. ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಮತ್ತೊಂದ್ಸಲಿ ಹೇಳೋದೇ ಆದರೆ ಫಸ್ಟು ಕಾಂಪಿಟೇಷನ್ ಆಫ್ ಟ್ಯಾಕ್ಸ್ ಲಯಬಿಲಿಟಿ ಆಫ್ ಎ ಕಂಪನಿ ಫಾರ್ ದ ಪ್ರೀವಿಯಸ್ ಇಯರ್ 18-19 ನಾವು ಕ್ಯಾಲ್ಕುಲೇಟ್ ಮಾಡಬೇಕು ಅಂದಾಗ ಟೋಟಲ್ ಇನ್ಕಮ್ ಇರೋದು 4 lakh. 4 lakhನ ಮೇಲೆ 30% ಏನಕ್ಕೆ 250 crores ಎಕ್ಸಿಡ್ ಆಗಿದೆ ಅಂತ ಹೇಳ್ತಾ ಇದ್ದ ನಾವು. ಅದಕ್ಕೋಸ್ಕರ ನಾವೇನು ಮಾಡಬೇಕಾಗಿರುತ್ತೆ, 30% ಅಪ್ಲೈ ಮಾಡ್ತೀವಿ. 250 crores ಕಡಿಮೆ ಇದೆ ಅಂತಂದರೆ 25% ಅಪ್ಲೈ ಮಾಡ್ಬೇಕು ನಾವು. ಕಾಂಪಿಟೇಷನ್ ಆಫ್ ಟ್ಯಾಕ್ಸ್ ಲಯಬಿಲಿಟಿ ಆಫ್ ಎಕ್ಸ್ ಕಂಪನಿ ನಾರ್ಮಲ್ IT ಪ್ರಾವಿಷನ್ಸ್ ಎಷ್ಟು ಬರುತ್ತೆ? 1,24,800. ಅದೇ ರೀತಿ ಮ್ಯಾಟ್ ಪ್ರಾವಿಷನ್ ಮಾಡಬೇಕು. ಬುಕ್ ಪ್ರಾಫಿಟ್ ಎಷ್ಟಿದೆ 115 GB ಪ್ರಕಾರವಾಗಿ ಅಂತ ನೋಡಿದಾಗ 15 lakhs ಇದೆಯಂತೆ. ಅದ್ರ ಮೇಲೆ 18.5% ಅಪ್ಲೈ ಮಾಡ್ತೀವಿ. 1 crore ಜಾಸ್ತಿ ಇದ್ದರೆ ಸರ್ಚಾರ್ಜ್ ಅಪ್ಲೈ ಮಾಡಬೇಕು ಇದ್ರ ಮೇಲೆ. ಸೊ ಸರ್ಚಾರ್ಜ್ನ ಆ್ಯಡ್ ಮಾಡಿದ್ಮೇಲೆ ಬರೋ ಅಂಥ ಅಮೌಂಟ್ ಮೇಲೆ HEC at 4% ಕ್ಯಾಲ್ಕುಲೇಟ್ ಮಾಡಬೇಕು. ಬರೋ ಅಂತಹದೇ ಟ್ಯಾಕ್ಸ್ ಲಯಬಿಲಿಟಿ ಆಫ್ ಎ ಕಂಪನಿ ಅಂಡರ್ ಮ್ಯಾಟ್ ಪ್ರಾವಿಷನ್. ಸೊ ನಾರ್ಮಲ್ IT ಪ್ರಾವಿಷನಲ್ಲಿ ಇರುವಂಥ ಟ್ಯಾಕ್ಸ್ ಲಯಬಿಲಿಟಿ, ಮ್ಯಾಟ್ ಪ್ರಾವಿಷನಲ್ಲಿರುವಂತಹ ಟ್ಯಾಕ್ಸ್ ಲಯಬಿಲಿಟಿ ಆಫ್ ಎ ಕಂಪನಿ, ನಾರ್ಮಲ್ IT ಪ್ರಾವಿಷನ್ ಆ್ಯಂಡ್ ಮ್ಯಾಟ್ ಪ್ರಾವಿಷನ್ ಇವೆರಡರಲ್ಲೂ ಹೈಯರ್ ಯಾವುದು ಇರುತ್ತೋ ಅದೇ ಟ್ಯಾಕ್ಸ್ ಲಯಬಿಲಿಟಿ ಆಫ್ ದ ಕಂಪನಿ. ಇಷ್ಟಾಗಿರುತ್ತೆ. ಇದು ಒಂದು ಕೇಸ್ ಆಯಿತು. ಈಗ ಇನ್ನೊಂದು ಕೇಸ್ ಹೇಳ್ತಾ ಇದ್ದೇನೆ. ಇನ್ನೊಂದು ಕೇಸ್ ಏನು ಹೇಳ್ತಾ ಇದ್ದೇನೆ, ಇಟ್ಸ್ ಟೋಟಲ್ ಇನ್ಕಮ್ ಈಸ್ rupees 6,20,000 ಆ್ಯಂಡ್ BP ಈಸ್ rupees 10 lakhs ಅಂತ ಹೇಳ್ತಾನೆ. ಹಾಗಾದ್ರೆ ಇಲ್ಲೇ ಪಕ್ಕದಲ್ಲಿ ಇನ್ನೊಂದು ಕಾಲಮ್ ಹಾಕ್ಕೊಂಡು ನಾನು ಮಾಡಿಬಿಡ್ತೀನಿ, ನಿಮ್ಗೆ ಅರ್ಥ ಆಗುತ್ತೆ ಅನ್ನೋ ಒಂದು ಉದ್ದೇಶಕ್ಕೆ. ಸೊ ಎಷ್ಟು ಲಕ್ಷ? 6,20,000. 6,20,000ನ ಮೇಲೆ ಎಷ್ಟು ಪರ್ಸೆಂಟು? 30%. ಎಷ್ಟು ಬರುತ್ತೆ ನೋಡಿ ಹೇಳಿ? 1,86,000. ಸರ್ಚಾರ್ಜ್ ಏನೂ ಇಲ್ಲ. ಸೊ ಟೋಟಲ್ ಮಾಡೋದು ಬರೋದು 1,86,000. ಸೊ HECನ ಆ್ಯಡ್ ಮಾಡಬೇಕು ಅಟ್ ಎಷ್ಟು ಪರ್ಸೆಂಟು? 4%. 1,86,000 ಮೇಲೆ 4%. 7,440ನ ಆ್ಯಡ್ ಮಾಡಿದ್ರೆ ಬರುವಂತಹದ್ದು 1,93,440 ಆಸ್ ಪರ್ ನಾರ್ಮಲ್ IT ಪ್ರಾವಿಷನ್. ಪ್ರಾಫಿಟ್ ಎಷ್ಟಿದೆಯಂತೆ? ಮ್ಯಾಟ್ ಪ್ರಾವಿಷನ್ ಮಾಡೋದಕ್ಕೆ 10 lakh ಇದೆಯಂತೆ. ಹಾಗಾದರೆ 18.5% ಆನ್ 10 lakh. 10 lakh ಮೇಲೆ 18.5% ಅಂತಂದರೆ 1,85,000. ಸರ್ಚಾರ್ಜ್ ಇಲ್ಲ, ಆ್ಯಡ್ ಮಾಡಿದ್ರೆ ಬರೋದು 1,85,000. ಅದ್ರ ಮೇಲೆ 4%. 1,85,000 ಮೇಲೆ 4% ಎಷ್ಟು ಬರುತ್ತೆ ನೋಡಿ? 7,400. ವೆರಿ ಗುಡ್. ಸೊ ಆ್ಯಡ್ ಮಾಡಿದ ಮೇಲೆ ಬರೋದು ಎಷ್ಟು? 1,92,400. ಇದೇ ಟ್ಯಾಕ್ಸ್ ಲಯಬಿಲಿಟಿ ಅಂಡರ್ ಮ್ಯಾಟ್ ಪ್ರಾವಿಷನ್.
ಈಗ ಇವಾಗ ಏನು ಮಾಡ್ಬೇಕು ನೀವು, ಟ್ಯಾಕ್ಸ್ ಲಯಬಿಲಿಟಿ ಆಫ್ ಎ ಕಂಪನಿ ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ ಟ್ಯಾಕ್ಸ್ ಲಯಬಿಲಿಟಿ ಅಂಡರ್ ನಾರ್ಮಲ್ ಐ ಟಿ ಪ್ರಾವಿಷನ್ 1,93,440 ಆರ್ 1,92,400 ವಿಚ್ ಎವರ್ ಈಸ್ ಹೈಯರ್ ತಗೋಬೇಕು. ವಿಚ್ ಒನ್ ಇಸ್ ಹೈಯರ್? 1,93,440 ವಿಲ್ ಬಿ ದ ಟ್ಯಾಕ್ಸ್ ಲಯಬಿಲಿಟಿ ಆಫ್ ಎ ಕಂಪನಿ. ಇಷ್ಟು ಇದು ನಾನು ಇವಾಗ ಇಷ್ಟೊತ್ತು ಹೇಳ್ಕೊಟ್ಟಿದ್ದು ಫೈನಲ್ ಸ್ಟೆಪ್ ಹೇಳ್ಕೊಟ್ಟಿರೋದು. ಇಷ್ಟೊತ್ತು ನಾನು ಹೇಳ್ಕೊಟ್ಟಿರೋದೇನೋ ಫೈನಲ್ ಸ್ಟೆಪ್, ಲಾಸ್ಟ್ ಸ್ಟೆಪ್ ಬರುತ್ತಲ್ವಾ, ಲಾಸ್ಟ್ ಸ್ಟೆಪ್ ಅಂದ್ರೆ 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 ನಾರ್ಮಲ್ ಐ ಟಿ ಆಕ್ಟ್, ನಾರ್ಮಲ್ ಪ್ರಾವಿಷನ್ಸ್ ಆಫ್ ಐ ಟಿ ಆಕ್ಟ್ನಲ್ಲಿ 3 ಸ್ಟೆಪ್ ಬರುತ್ತೆ. ಆಸ್ ಪರ್ ಮ್ಯಾಟ್ ಪ್ರಾವಿಷನ್ನ ಪ್ರಕಾರವಾಗಿ 2 ಸ್ಟೆಪ್ ಬರುತ್ತೆ. ಅವೆರಡನ್ನು ಕಂಪೇರ್ ಮಾಡೋದು ಇದು ಕೊನೆ ಸ್ಟೆಪ್. ಸೊ ನಾನು ಇವಾಗ ಹೇಳ್ಕೊಟ್ಟಿರೋದೇನು ಅಂತಂದ್ರೆ ನಾರ್ಮಲ್ ಐ ಟಿ ಪ್ರಾವಿಷನ್ಸ್ ಆಫ್ ಐ ಟಿ ಆಕ್ಟ್ನಲ್ಲಿ ಲಾಸ್ಟ್ ಸ್ಟೆಪ್, ಮ್ಯಾಟ್ ಪ್ರಾವಿಷನಲ್ಲಿ 2ನೇ ಸ್ಟೆಪ್ ಮತ್ತು ಫೈನಲ್ ಸ್ಟೆಪ್ ಹೇಳ್ಕೊಟ್ಟಿದ್ದೀನಿ. ಹಾಗಾದರೆ ಇನ್ನು ಮುಂದಕ್ಕೆ ನಾವು ಕಲಿಬೇಕಾಗಿರೋದೇನು ಅಂತಂದರೆ ಇನ್ಕಮ್ ಫ್ರಮ್ ಬಿಸ್ನೆಸ್ ಆಫ್ ಎ ಕಂಪನಿ ಆ್ಯಂಡ್ ಟೋಟಲ್ ಇನ್ಕಮ್ ಆಫ್ ಎ ಕಂಪನಿ. ಟೋಟಲ್ ಇನ್ಕಮ್ ಆಫ್ ಎ ಕಂಪನಿ. ಕಂಪ್ಯೂಟರ್ tax payable by a company for the assessment year 1920 if his total income is rupees 8 lakh and book profit is rupees 30 lakhs. ಟೋಟಲ್ ಇನ್ಕಮ್ 8 ಲ್ಯಾಕ್ ಆಗಿದ್ದು ಬುಕ್ ಪ್ರಾಫಿಟ್ 30 ಲ್ಯಾಕ್ ಆಗಿದ್ರೆ ಆ ಕಂಪನಿಯ ಟ್ಯಾಕ್ಸ್ ಪೇಯಬಲ್ ಏನು ಅಂತ ಕೇಳ್ತಾ ಇದ್ದಾನೆ. ಪ್ಲೀಸ್ ಸಾಲ್ವ್ ಇಟ್. ಫಸ್ಟ್ ಏನು ಮಾಡಬೇಕು, ನಾರ್ಮಲ್ ಐ ಟಿ ಪ್ರಾವಿಷನ್ನ ಪ್ರಕಾರವಾಗಿ ಕ್ಯಾಲ್ಕುಲೇಟ್ ಮಾಡಬೇಕು. ನಾರ್ಮಲ್ ಐ ಟಿ ಪ್ರಾವಿಷನ್ನ ಪ್ರಕಾರವಾಗಿ ಟ್ಯಾಕ್ಸ್ ಟೋಟಲ್ ಇನ್ಕಮ್ ಇರೋದು 8 ಲ್ಯಾಕ್ ಇದೆ, ಸ್ಪೆಷಲ್ ಇನ್ಕಮ್ಸ್ ಇಲ್ಲ, ಟ್ಯಾಕ್ಸ್ ಅಟ್ 30. ಈ ಪ್ರಾಬ್ಲಮಲ್ಲಿ ಏನು ಅಂತ ಕೊಟ್ಟಿಲ್ಲ, 250 crores ಆಗಿದೆಯಾ ಆಗಿಲ್ವಾ ಅಂತ ಕೊಟ್ಟಿಲ್ಲ. ಸೊ 250 crores ಆಗಿಲ್ಲ ಅಂತ ತಂದ್ಕೊಂಡು ನಾವೇನು ಮಾಡಬೇಕಾಗಿರುತ್ತೆ, 25% ಚಾರ್ಜ್ ಮಾಡಬೇಕಾಗಿರುತ್ತೆ. ನೋಟ್ ಮೇಲೆ ಆಮೇಲೆ ಬರೆಯೋಣ. ಟ್ಯಾಕ್ಸ್ ಅಟ್ 25% ಆನ್ 8 ಲ್ಯಾಕ್. 8 ಲಕ್ಷದ ಮೇಲೆ 25% ಅಂದರೆ 2 ಲ್ಯಾಕ್. ಸೊ ಇದರ ಮೇಲೆ ಸರ್ಚಾರ್ಜ್ ಇಲ್ಲ, ಆ್ಯಡ್ HEC ಅಟ್ 4%. 2 ಲಕ್ಷದ ಮೇಲೆ 4% ಅಂದರೆ 8,000. 2 ಲ್ಯಾಕಿಗೆ 8,000 ಆ್ಯಡ್ ಮಾಡಿದ್ರೆ 2,08,000. ಇದೇನೇ ಏನಾಗಿರುತ್ತೆ, ಟ್ಯಾಕ್ಸ್ ಲಯಬಿಲಿಟಿ ಅಂಡರ್ ನಾರ್ಮಲ್ ಐ ಟಿ ಪ್ರಾವಿಷನ್ಸ್. ನೆಕ್ಸ್ಟ್ ಮ್ಯಾಟ್ ಮಾಡಬೇಕಾಗಿರುತ್ತೆ. ಮ್ಯಾಟ್ ಪ್ರಾವಿಷನ್ನ ಪ್ರಕಾರವಾಗಿ ಟ್ಯಾಕ್ಸ್ ಅಟ್ 18.5% ಆನ್ ಬಿ ಪಿ. ಬಿ ಪಿ ಇರೋದೆಷ್ಟು, 30 lakhs. 30 lakh ಮೇಲೆ 18.5% ಎಷ್ಟು ಬರುತ್ತೆ ನೋಡಿ, 5,55,000. ಆ್ಯಡ್ HEC. HECನ ಆ್ಯಡ್ ಮಾಡಬೇಕು. ಎಷ್ಟು ಪರ್ಸೆಂಟು, 4%. ಸರ್ಚಾರ್ಜ್ ಇಲ್ಲಿ ಅಪ್ಲಿಕಬಲ್ ಆಗಲ್ಲ. ಸೊ 22,200. ಇವೆರಡನ್ನು ಆ್ಯಡ್ ಮಾಡಿದ್ರೆ ಬರೋದು 5,77,200. ಇದೇನಿದು, ಟ್ಯಾಕ್ಸ್ ಲಯಬಿಲಿಟಿ ಅಂಡರ್ ಮ್ಯಾಟ್ ಪ್ರಾವಿಷನ್. ಈಗ ಇವಾಗ ಏನು ಕ್ಯಾಲ್ಕುಲೇಟ್ ಮಾಡಬೇಕು, ಟ್ಯಾಕ್ಸ್ ಲಯಬಿಲಿಟಿ ಆಫ್ ಅ ಕಂಪನಿ ಬೇಕು ಅಂದರೆ ಫಸ್ಟ್ ಒನ್ ನಾರ್ಮಲ್ ಐ ಟಿ ಪ್ರಾವಿಷನ್, ಟ್ಯಾಕ್ಸ್ ಲಯಬಿಲಿಟಿ ಅಂಡರ್ ನಾರ್ಮಲ್ ಐ ಟಿ ಪ್ರಾವಿಷನ್ಸ್. ಎರಡನೇದೇನು, ಟ್ಯಾಕ್ಸ್ ಲಯಬಿಲಿಟಿ
ಟ್ಯಾಕ್ಸ್ ಲಯಬಿಲಿಟಿ ಆ್ಯಂಡ್ ನಾರ್ಮಲ್ ಐ ಟಿ ಪ್ರಾವಿಷನ್ಸ್ ಎಷ್ಟಿದೆ? ಟ್ಯಾಕ್ಸ್ ಲಯಬಿಲಿಟಿ ಅಂಡರ್ ನಾರ್ಮಲ್ ಐ ಟಿ ಪ್ರಾವಿಷನ್ಸ್ 2,08,000. 2,08,000. Tax liability under MAT provision 5,77,200. Whichever is higher. Whichever is higher. Which one is higher here? 5,77,200. Therefore, tax liability of a company is 5,77,200. Turnover of the gross receipts are turnover ನಾವು ನೋಡಬೇಕಾದ್ರೆ ಪ್ರೀವಿಯಸ್ ಇಯರ್ 16-17 ಡಸ್ ನಾಟ್ ಎಕ್ಸೀಡ್ 250 crores ಅಂತ ನೋಡಬೇಕಾಗಿರುತ್ತೆ. ಹಾಗಾದ್ರೆ ಇಟ್ ಈಸ್ ಅಸ್ಯೂಮ್ಡ್ ದಟ್ ಟೋಟಲ್ ಟರ್ನ್ ಓವರ್ ಆಫ್ ಎ ಕಂಪನಿ ಡಸ್ ನಾಟ್ exceed rupees 250 crores for the previous year 16-17. ಈ ರೀತಿ ಬರೀಬೇಕಾಗಿರುತ್ತೆ. ಓಕೆ, ನೋಡ್ಕೊಂಡ್ರಿ ಅಂತ ಅನ್ಕೊಂಡಿದ್ದೀನಿ. ಸೊ ನೋಟ್ ಏನು ಬರೀಬೇಕು ಅಂತ ನಿಮ್ಗೆ ಗೊತ್ತಾಗಿದೆ. ಇಟ್ ಈಸ್ ಅಸ್ಯೂಮ್ಡ್ ದಟ್ ಟೋಟಲ್ ಟರ್ನ್ ಓವರ್ ಆಫ್ ಅ ಕಂಪನಿ ಫಾರ್ ದ ಪ್ರೀವಿಯಸ್ ಇಯರ್ 16-17 ಡಸ್ ನಾಟ್ ಎಕ್ಸೀಡ್ rupees 250 crores ಅಂತ ಬರ್ತಿದ್ದೀರಾ. ಈ ಪ್ರಾಬ್ಲಮಲ್ಲೂ ಅಷ್ಟೇ. ಈ ಪ್ರಾಬ್ಲಮಲ್ಲೂ ನೀವು ಮಾಡಬೇಕಾಗಿರೋ ಕೆಲಸ ಅದೇನೆ. ಟೋಟಲ್ ಇನ್ಕಮ್ ಆಫ್ ಎ ಕಂಪನಿ ಡಸ್ ನಾಟ್ ಎಕ್ಸೀಡ್ rupees 250 crores ಡ್ಯೂರಿಂಗ್ ದ ಪ್ರೀವಿಯಸ್ ಇಯರ್ 16-17 ಅಂದ್ಬಿಟ್ಟಿದೆ. 25% ಅಪ್ಲೈ ಮಾಡಬೇಕಾಗುತ್ತೆ. ನೀವು 25% ಅಪ್ಲೈ ಮಾಡಿಬಿಟ್ಟಿದೆ. ಕ್ಯಾಲ್ಕುಲೇಟ್ ಮಾಡಿ ಬೇಗ ಆನ್ಸರ್ ಹೇಳಿ ಪ್ಲೀಸ್.